ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ TR ಸಿನಿಮಾಸ್. ಈ ಥರ ಹೇಳಿ ಒಂದು 50 ದಿನ ಹೆಚ್ಚು ಕಮ್ಮಿ ಆಗ್ತಾ ಬಂತಲ್ಲ, 48 ಡೇಸ್ ಮೇಲೆ ಆಯಿತು. ಅಫ್ಕೋರ್ಸ್ ಎಲ್ಲರೂ ಕೆಲಸಗಳು ಮಾಡೇ 48 ಡೇಸ್ 50 ಡೇಸ್ ಆಗ್ತಿದೆ. ಕಾರಣ ನಿಮಗೆ ಗೊತ್ತು, ಅಂದರೆ ಡಾಕ್ಟರ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್ಸು, ನಾವು ದೇವರು ಅಂತ ಕಾರಣ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ. ವಾಲಂಟ್ರಿ ವರ್ಕ್ಸ್ ಕೂಡ ತುಂಬ ಜನ ಮಾಡ್ತಿದ್ದಾರೆ. ಆದರೆ ದುಡಿತಾ ಇರೋದು TV ಚಾನಲ್ಸ್ಗಳು ಮಾತ್ರ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನ್ಯೂಸ್ ಚಾನಲ್ಸ್ ಎಸ್ಪೆಷಲಿ ತುಂಬಾ ದುಡಿತಾ ಇದ್ದಾರೆ. ಅದೊಂದು ಅವರೊಂದು ಸುದ್ದಿ, ಇವರೊಂದು ಸುದ್ದಿ, ಅದೊಂದು ಸುದ್ದಿ, ಇದೊಂದು ಸುದ್ದಿ ಅಂತ ಏನೋ ಮಾಡ್ತಿದ್ದಾರೆ. ನಾವು ಒಂದು ಸುದ್ದಿ ಮಾಡ್ತಾ ಇರ್ತೀವಿ ಆವಾಗ ಲೈವ್ ಬಂದು ಕೆಲವು ಕ್ವಿಜ್ ಕಾರ್ಯಕ್ರಮ ಮಾಡಿಸಿದ್ದೀವಿ. ನಮ್ಮ ಚಾನಲಿಂದ ಮುಖ್ಯವಾಗಿ ಕೆಲವು ಪ್ರತಿಭಾವಂತರನ್ನ ಇಂಟರ್ವ್ಯೂ ಮಾಡಿದ್ದೀವಿ. ಅಂದರೆ ಗೆದ್ದಿರೋರನ್ನ ಇಂಟರ್ವ್ಯೂ ಮಾಡೋದಕ್ಕೆ 100 ಜನ, ಗೆಲುವಿನ ಜೊತೆ ಹೋರಾಡಿಕೊಂಡು ಗೆಲುವನ್ನು ಮುಟ್ಟೋಕ್ಕಾಗದೆ, ಗೆಲುವನ್ನು ಬಿಡೋಕ್ಕಾಗದೆ ನಮ್ಮದು ಅಂತ ಹೋರಾಡ್ತಾ ಇರೋ ಎಷ್ಟೋ ಪ್ರತಿಭಾವಂತರು ನಮ್ಮಲ್ಲಿದ್ದಾರೆ, ಟ್ಯಾಲೆಂಟೆಡ್ಸ್ ನಮ್ಮಲ್ಲಿದ್ದಾರೆ. ಸಾಗರದಷ್ಟು ಶ್ರಮ, ಸಾಶ್ವೇಶ ಅದೃಷ್ಟ ಇಟ್ಕೊಂಡಿರೋರು ಎಷ್ಟೋ ಜನ ನಮ್ಮ ಹತ್ರ ಇದ್ದಾರೆ. ಸೊ ಅವರುಗಳನ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಾನು ಮನೆಯಿಂದ ಪ್ರಶ್ನೆ ಕೇಳ್ತೀನಿ, ಅವರು ಅಲ್ಲಿಂದ ಆನ್ಸರ್ ವಿಡಿಯೋ ಕಳಿಸ್ತಾರೆ, ಅದನ್ನೆಲ್ಲ ಎಡಿಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ಅವ್ರು ಮಾತಾಡೋದೆಲ್ಲ ನಿಮ್ಮ ಮುಂದೆ ಕಟ್ಟಿರ್ತಾ ಇದ್ದೀನಿ. ಹಾಗೆ ಈ ದಿನ ಒಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಇವರು ನಿಜವಾಗ್ಲೂ ಸುರದ್ರೂಪಿ ಕಲಾವಿದ, ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ. ಜಸ್ಟ್ ಲೈಕ್ ಶಬರಿಮಲೆ ಸ್ವಾಮಿ ಮಾಡಿದಂತಹ, ಅಂದರೆ ಅಯ್ಯಪ್ಪನ ಪಾತ್ರ ಮಾಡಿದ ಡಾಕ್ಟರ್ ಸಂಜಯ್ ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಈ ಥರ ತುಂಬ ಜನ ಇದ್ದಾರೆ, ನಿಮಗೆಲ್ಲ ಗೊತ್ತು. ಅಂದರೆ ಸುರದ್ರೂಪಿ ಕಲಾವಿದರು, ಸಕ್ಸಸ್ ಇಲ್ಲ ಅವ್ರಿಗೆಲ್ಲ. ಆ ಥರ ಇವರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾರೆ, ಟ್ಯಾಲೆಂಟೆಡ್, ಹೈಲಿ ಎಜುಕೇಟೆಡ್. ಐ ಥಿಂಕ್ ಅವ್ರ ಗ್ರ್ಯಾಜುಯೇಷನ್ ಎಲ್ಲ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ಟೈಮಲ್ಲಿ ಆಗಿದೆ ಅನ್ಸುತ್ತೆ. ಸೊ ಸುಮಾರು ಒಂದು 15 ವರ್ಷದಿಂದ ಗೊತ್ತು. ಅವ್ರ ಇಂಡಸ್ಟ್ರಿಗೆ ಬಂದು 15 ವರ್ಷ ಆಗಿದೆ ಐ ಥಿಂಕ್. ಸೊ ತುಂಬ ಒಳ್ಳೆ ವ್ಯಕ್ತಿ. ಆಮೇಲೆ ನಾನು ಹೇಳಿದ್ನಲ್ಲ, ಸುರದ್ರೂಪಿ ಮಾತ್ರ ಅಲ್ಲ, ಒಂಥರ ನಿಸ್ವಾರ್ಥಿ, ಬುದ್ಧಿವಂತ, ಪ್ರತಿಭಾವಂತ ಕಲಾವಿದ. ಅವ್ರು ಬೇರೆ ಯಾರಲ್ಲ, ಸೂರಜ್ ಅಂದ ತಕ್ಷಣ ನಿಮ್ಗೆ ಯಾವ್ಯಾವ ಸಿನಿಮಾ ನೆನಪಾಗುತ್ತೆ ಗೊತ್ತಿಲ್ಲ. ನನಗಂತೂ ಶಿವಾನಿ ನೆನಪಾಗುತ್ತೆ, ನೀನ್ ಯಾರೇ ನೆನಪಾಗುತ್ತೆ. ನೀನ್ ಯಾರೇ ಸಿನಿಮಾ ಮೂಲಕ ದೊಡ್ಡ ಸದ್ದು ಮಾಡಿದಂಥ ಸೂರಜ್ ಅವರು ನಾಯಕ ನಟನಾಗಿ ಆಕ್ಟ್ ಮಾಡೋದು ಮೊದಲನೇ ಸಿನಿಮಾ ಶಿವಾನಿ. ಆ ಸಿನಿಮಾ ಡೈರೆಕ್ಟ್ ಮಾಡಿದವರು ನಮ್ಮ ಗುರುಗಳ ವಿಶಾಲರಾಜ್ ಅವರು. ಸೊ ಅವ್ರನ್ನ ಮಾತಾಡ್ಸೋಣ. ಆಮೇಲೆ ಅವರು ಎಷ್ಟೋ ದೊಡ್ಡ ಆನ್ಸರ್ಗಳು ಮಾಡಿದ್ದಾರೆ, ವಿಡಿಯೋ ಬಂದಿದೆ, ಎಲ್ಲ ನೋಡಿದ್ದೀನಿ. ನೀವು ನಿಜವಾಗ್ಲೂ ತುಂಬ ದೊಡ್ಡ ವಿಡಿಯೋಗಳು ಈ ಹಿಂದೆ ಡ್ಯಾನಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಕೂಡ 45 ಮಿನಿಟ್ಸ್ ವಿಡಿಯೋ ಆಗಿದ್ರು ಕೂಡ ತುಂಬ ಜನ ನೋಡಿದ್ದೀರಾ, ಎಲ್ಲ ಜಾಸ್ತಿ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ನಿಮಗೆ ಫಸ್ಟು ತುಂಬ ಹೃದಯದ ಧನ್ಯವಾದಗಳು. ಎಷ್ಟೇ ದೊಡ್ಡ ವಿಡಿಯೋ ಆದರೂ ಕೂಡ, ಅಂದರೆ ಲೆಂತಿ ಆದರೂ ಕೂಡ ಸ್ಟ್ರೆಂತಿಯಾಗಿ ವಿಷಯ ಇರೋದ್ರಿಂದ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ನಂಬಿದ್ದೀನಿ. ಹಾಗೆ ಸೂರಜ್ ಅವರು ಕೂಡ ಅವರ ವಿಷಯಗಳನ್ನೆಲ್ಲ ಹೇಳ್ಕೊತಿದ್ದಾರೆ, ಅವ್ರಿಗೆ ವೆಲ್ಕಮ್ ಮಾಡ್ತೀನಿ. ಜೊತೆಗೆ ಅವರ ಅನುಭವಗಳನ್ನೆಲ್ಲ ಹೇಳಿದಾರಲ್ಲ, ಫುಲ್ ಎಲ್ಲ ವಿಡಿಯೋ ನೀವು ಕೊನೆವರೆಗೂ ನೋಡಿದಾಗ ನಿಮ್ಗೆ ಒಂದು ಒಳ್ಳೆ ವಿಷಯಗಳು ತಿಳ್ಕೊಂಡಂಗಾಗುತ್ತೆ. ಯಾಕೆಂದರೆ ಅವರು ವಿಚಾರವಂತರು, ತುಂಬ ವಿಚಾರಗಳನ್ನು ಮಾತಾಡಿದ್ದಾರೆ. ಅವರ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಜೊತೆಗೆ, ಓಕೆನಾ? ಅವರಿಗೆ ವೆಲ್ಕಮ್ ಮಾಡೋಣ. ಅವರಿಗೆ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ. ಸೂರಜ್ ಸರ್ ನಮಸ್ಕಾರ. TR ಸಿನಿಮಾ ವೀಕ್ಷಕರ ಎಲ್ರಿಗೂ ನಿಮ್ಮ ಒಂದು ಅನುಭವನ ಹಂಚ್ಕೊಳ್ಳೋಕ್ಕೋಸ್ಕರ ನಾನು ಕೇಳ್ಕೊಂಡೆ, ನೀವು ಓಕೆ ಅಂತ ಇಂಟರ್ವ್ಯೂ ಕೂಡ ರೆಡಿ ಆಗಿದ್ದೀರಾ. ನನ್ನ ಮೊದಲನೇ ಪ್ರಶ್ನೆ, ಸೂರಜ್ ಸರ್, ನೀವು ಒಂದು ಸುರದ್ರೂಪಿ ಕಲಾವಿದ, ಶಿವಾನಿ ಸಿನಿಮಾ ಮೊದಲನೇದು ಈ ನಾಯಕ ನಟನಾಗಿ, ಆಮೇಲೆ ನೀನ್ ಯಾರೇ, ಆ 2 ಸಿನಿಮಾ ದೊಡ್ಡ ಸದ್ದು ಮಾಡಿದೆ. ಜೊತೆಗೆ ನನಗೆ ಪರ್ಸನಲಿ ತುಂಬ ಇಷ್ಟ ನಿಮ್ಮ ಒಂದು ವಾಕಿಂಗ್ ಸ್ಟೈಲಿಂದ ಹಿಡಿದು ಮಾತಾಡೋ ಸ್ಟೈಲ್ವರೆಗೂ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು, ನನಗೆ ಪರ್ಸನಲಿ ತುಂಬ ಇಷ್ಟ. ಸೊ ನೀವು ನಮ್ಮ TR ಸಿನಿಮಾ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಎಂಟ್ರಿ ಅನುಭವಗಳನ್ನೆಲ್ಲವನ್ನು ಹಂಚ್ಕೊಳ್ಳಿ ಅಂತ ಕೇಳ್ತೀನಿ, ಪ್ಲೀಸ್. ಹಲೋ, ಹಾಯ್. COVID-19, ಐಸೋಲೇಷನ್, ಕ್ವಾರಂಟೈನ್, ಪ್ಯಾಂಡೆಮಿಕ್, ಲಾಕ್ಡೌನ್, ಏನೇನೋ ನಡೀತಾ ಇದೆ. ಡೆಫಿನೆಟ್ಲಿ 2020 ಈ ವರ್ಷ ಒಳ್ಳೆ ವರ್ಷ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಎಲ್ರಿಗೂ ಕಷ್ಟ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತು. ಇಂಥ ಒಂದು ವರ್ಷ ಮತ್ತೆ ಯಾವತ್ತೂ ಯಾರ ಲೈಫಲ್ಲೂ ಬರಬಾರ್ದು ಅಂತ ಎಲ್ರಿಗೂ ಗೊತ್ತು. ಕಷ್ಟ ಆಗ್ತಿದೆ, ಬಟ್ ಐ ಥಿಂಕ್ ದಿಸ್ ಟೈಮ್ ಶಲ್ ಪಾಸ್ ಅಂತಾರಲ್ಲ. ಸೊ ಈ ಒಂದು ಕೆಟ್ಟ ಟೈಮ್ ಏನಿದೆಯೋ ಅದು ಹೋಗುತ್ತೆ. ಏನಂದರೆ ನಾವೆಲ್ಲರೂ ಜೊತೆಗಿದ್ದು ಕಾನ್ಫಿಡೆಂಟಾಗಿ ಈ ಒಂದು ಸಿಚುವೇಶನಲ್ಲಿ ನಾವೇನಿದ್ದೀವೋ ಅದನ್ನು ನಾವು ಫೇಸ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಎನಿವೇಸ್, ಈ ಆನ್ಲೈನ್ ಇಂಟರ್ವ್ಯೂ ನೋಡ್ತಿರುವಂಥ ವೀಕ್ಷಕರಿಗೆ, ನನ್ನ ಫ್ರೆಂಡ್ಸ್, ಆನ್ಲೈನ್ ಫ್ರೆಂಡ್ಸ್ಗೆ ನನ್ನ ನಮಸ್ಕಾರ. ಈ ಒಂದು ಇಂಟರ್ವ್ಯೂ ನಡೆಸ್ಕೊಡ್ತಾ ಇರೋ ಮಂಜುನಾಥ್ ಅವರು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ಲ್ಯಾಟ್ಫಾರ್ಮ್ TR ಸಿನಿಮಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್, ಯೂಟ್ಯೂಬ್ ಚಾನಲ್ ಅದೇನಿದೆಯೋ ಅದರ ಮೂಲಕ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನನ್ನ ಇಂಟರ್ವ್ಯೂ ನಡೆಸಿ ನನ್ನ ಎಕ್ಸ್ಪೀರಿಯನ್ಸ್ ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್.
ಇಂಥ ಸಿಚುವೇಷನಲ್ಲಿ ನಾವು ನಮ್ಮ ರೆಗ್ಯುಲರ್ ಕೆಲಸ ಮಾಡೋಕ್ಕೆ ಅವಕಾಶನೇ ಇಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ಏನೂ ಮಾಡೋಕ್ಕಾಗಲ್ಲ, ಮನೇಲೇ ಇರಬೇಕು, ನಾವು ಮನೇಲೇ ಇದ್ದೀವಿ. ಸೊ ಇಂಥ ಟೈಮಲ್ಲಿ ಈ ಥರ ಒಂದು ನೀವು ಇಂಟರ್ವ್ಯೂ ನಡೆಸ್ಕೊಡ್ತಾ ಇದ್ರಲ್ಲ, ಸೊ ಇಟ್ಸ್ ರಿಯಲಿ ಎ ಗುಡ್ ಥಾಟ್. ನಮ್ಮಂಥ ಆ್ಯಕ್ಟರ್ಸ್ಗೆ ನಮ್ಮ ಆಡಿಯನ್ಸ್ ಜೊತೆ ಕನೆಕ್ಟೆಡ್ ಆಗಿರೋಕ್ಕೆ ಒಂದು ಒಳ್ಳೆಯ ಅವಕಾಶ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್ ಮಂಜುನಾಥ್ ಅವರೇ. ಸೊ ನೀವು ಕೇಳಿರೋ ಎಲ್ಲ ಪ್ರಶ್ನೆಗೂ ನಾನು ರಿಯಲ್ ಆಗಿ ಆನೆಸ್ಟಾಗಿ ಉತ್ತರ ಕೊಡ್ತೀನಿ. ಸಿಚುವೇಶನ್ ಆಗಿದೆ, ಎವ್ರಿಥಿಂಗ್ ಈಸ್ ಬಿಕಮ್ ವೆರಿ ವೆರಿ ನ್ಯಾಚುರಲ್ ನಾವು. ನೇಚರ್ ಈಸ್ ಟೇಕನ್ ಚಾರ್ಜ್ ಆಫ್ ದಿ ಎಂಟೈರ್ ವರ್ಲ್ಡ್ ಅಂತಾರೆ. ಸೊ ಪ್ರತಿ ಪ್ರಶ್ನೆಗೂ ನಾನು ರಿಯಲ್ ಆಗಿ ಏನೇನಿದೆಯೋ ಹಂಗೆ ಉತ್ತರ ಕೊಡೋಕೆ ಹೋಗ್ತೀನಿ. ಯಾವುದು ಫಾರ್ಮಲ್ ಇಂಟರ್ವ್ಯೂ ಥರ ನಾನು ಮಾಡೋಕ್ಕೆ ಹೋಗಲ್ಲ. ಡೆಫಿನೆಟ್ಲಿ ನಾನು ನನ್ನ ಮನೇಲಿದ್ದೀನಿ, ಈಗ ರೂಮಲ್ಲಿದ್ದೀನಿ. ಸೊ ಫಾರ್ಮಲ್ ಸೆಟಪ್, ಸೆಲ್ಫಿ, ಇದರಲ್ಲಿ ಸೆಲ್ಫಿ ಸ್ಟಿಕ್ಕಲ್ಲಿ ನಾನು ನನ್ನ ಮೊಬೈಲ್ ಫೋನ್ನ ಫಿಕ್ಸ್ ಮಾಡಿದ್ದೀನಿ. ಸೊ ಮೊಬೈಲ್ ಫೋನ್ ಮೂಲಕ ಈ ಒಂದು ಇಂಟರ್ವ್ಯೂ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಐ ಗೋಯಿಂಗ್ ಟು ಕೀಪ್ ಇಟ್ ವೆರಿ ಕ್ಯಾಶುವಲ್, ನಥಿಂಗ್ ಫಾರ್ಮಲ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಿಮ್ಮ ಮೊದಲನೇ ಪ್ರಶ್ನೆ, ನೀವು ನಿಮ್ಮ ಮೊದಲನೇ ಪ್ರಶ್ನೆ ನಾನು ಕೇಳಿರೋದು, ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾವಾಗ? ನನ್ನ ಮೊದಲನೇ ಸಿನಿಮಾ, ಹೀರೋ ಆಗಿ ಮಾಡಿರೋ ಸಿನಿಮಾ ಶಿವಾನಿ, ಅದ್ರ ಬಗ್ಗೆ ಕೇಳಿದ್ದೀರಾ. ಹಾಗೆ ನೀನು ಯಾರು, ಎರಡನೇ ಸಿನಿಮಾ. ಅಫ್ಕೋರ್ಸ್ ಅದಾದಮೇಲೆ ಬೇರೆ ಸಿನಿಮಾನು ಮಾಡಿದ್ದೆ, ಬಟ್ ನೀವು ಕೇಳಿರೋದು ನನ್ನ ಮೊದಲನೇ ಸಿನಿಮಾ ಶಿವಾನಿ ಮತ್ತು ಎರಡನೇ ಸಿನಿಮಾ ನೀನು ಯಾರೇ, ಅದ್ರ ಬಗ್ಗೆ ಹೇಳಿ ಅಂತ ನೀವು ಕೇಳಿದ್ದೀರಾ. ಸೊ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಆ್ಯಕ್ಚುಲಿ. ಏನಂದರೆ ಈ ಒಂದು ಸಿಚುವೇಷನಲ್ಲಿ ಐ ಆಮ್ ಶೂರ್ ನೋಡ್ತಿರೋಂಥ ಎಲ್ಲ ವ್ಯೂವರ್ಸ್ಗೂ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ಒಂದು ಲಾಸ್ಟ್ 40-45 ಡೇಸ್ ನಾವೇನು ಕ್ವಾರಂಟೈನಲ್ಲಿದ್ದೀವೋ, ಲಾಕ್ಡೌನಲ್ಲಿದ್ದೀವೋ, ಎಲ್ರಿಗೂ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮನೇಲಿ ಕೂತ್ಕೊಂಡು ಬೇರೆ ಏನು ಜಾಸ್ತಿ ಕೆಲಸ ಇರಲ್ಲ. ಸೊ ವಿ ಸ್ಟಾರ್ಟ್ ರೀಕಲೆಕ್ಟಿಂಗ್ ನಮ್ಮ ಪಾಸ್ಟ್ ಲೈಫು ಹೆಂಗಿತ್ತು, ಏನೇನು ಮಾಡಿದ್ವಿ, ಏನೋ ಲೈಫಲ್ಲಿ ಏನೇನು ಅಚೀವ್ ಮಾಡಬೇಕಂತ ಪ್ಲ್ಯಾನಿಂಗ್ ಮಾಡಿದ್ವಿ, ಎಲ್ಲ ಫ್ಲ್ಯಾಶ್ ಬ್ಯಾಕ್ ಬರುತ್ತಲ್ಲ. ಸೊ ಆ ಪಾಸ್ಟ್ ಡೇಸ್ ಏನಿದೆಯೋ ಲೈಫಲ್ಲಿ ಅದೆಲ್ಲ ಅಷ್ಟು ಮೆಮರೀಸ್ ಆಗಿ ಬರ್ತಾ ಇರುತ್ತೆ. ಸೊ ಈ ಒಂದು ಪ್ರಶ್ನೆ ಇಟ್ಸ್ ಟೇಕಿಂಗ್ ಮಿ ಬ್ಯಾಕ್ ಟು ಮೈ ಸ್ಟಾರ್ಟಿಂಗ್ ಡೇಸ್. ಅಂದರೆ ಸಿನಿಮಾ ಸ್ಟಾರ್ಟಿಂಗಲ್ಲಿ ನಾನು ಹೇಗೆ ಬಂದೆ, ಆ ಒಂದು ಪೀರಿಯಡ್ನ ನೆನೆಸ್ಕೊಳ್ತಾ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸೊ ಆಲ್ಮೋಸ್ಟ್ ಈಗ 14 ಇಯರ್ಸ್ ಆಗಿಬಿಟ್ಟಿದೆ ನಾನು ಇಂಡಸ್ಟ್ರಿಗೆ ಬಂದು. ಆಲ್ಮೋಸ್ಟ್ 14.5-15 ಇಯರ್ಸು ಹೇಳ್ಬೋದು. 14 ಇಯರ್ಸ್ ಆಗಿದೆ, ರೌಂಡ್ ಫಿಗರ್ ಮಾಡೋಣ, ಲೆಟ್ಸ್ ಸೇ 14 ಇಯರ್ಸ್. 2006 ಶಿವಾನಿ ಅಂತ ನನ್ನ ಮೊದಲನೇ ಸಿನಿಮಾ. ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಆ್ಯಸ್ ಹೀರೋ, ಆ್ಯಸ್ ಎ ಲೀಡ್ ಆ್ಯಕ್ಟರ್ ಅಂತ ಹೇಳ್ಬೋದು. 2006 ನಾನು ಎಂಟ್ರಿ ಕೊಟ್ಟಿದ್ದು. ಬಟ್ ಅದ್ರ ಹಿಂದೆ ಆ್ಯಕ್ಚುಲಿ ಏನಾಗಿತ್ತಂದರೆ, ನಾನು ಗ್ರ್ಯಾಜುಯೇಷನ್ನು 2003 ಕಂಪ್ಲೀಟ್ ಮಾಡಿದ್ದು. ಸೊ 2001ಇಂದನೇ ಆ್ಯಕ್ಚುಲಿ ಸ್ಪೀಕಿಂಗ್ 2001ಇಂದನೇ ನನಗೆ ಕಾಲೇಜ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಒಂದಷ್ಟು ಮಾಡ್ತಿದ್ದೆ. ಮ್ಯಾಡ್ ಆ್ಯಡ್ಸು, ಚಿಕ್ಕ ಪ್ಲೇ ಮಾಡ್ತಿದ್ದೆ, ಬಟ್ ನಥಿಂಗ್ ಸಿಗ್ನಿಫಿಕೆಂಟ್, ಆ ಥರ ದೊಡ್ಡದಾಗಿ ಏನೂ ಮಾಡಿಲ್ಲ. ಬಟ್ ಚಿಕ್ಕ ಆ್ಯಡ್ಸು, ಮ್ಯಾಡ್ ಆ್ಯಡ್ಸ್ ಅಂತ ನಾನು ಕಾಲೇಜ್ ಟೈಮಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಪಾರ್ಟಾಗಿ ನಾನು ಮಾಡ್ತಾಯಿದ್ದೆ ಆವಾಗ. ಸೊ ಎಲ್ಲೋ ಒಂದು ಕಡೆ ಮಾಡಲಿಂಗ್ ಅಸೈನ್ಮೆಂಟ್ಸು, ಅಡ್ವರ್ಟೈಸ್ಮೆಂಟ್ಸು ಮಾಡೋಕ್ಕೆ ಅವಕಾಶ ಬರ್ತಾಯಿತ್ತು. ಬಟ್ ಯಾವುದು ಮಾಡಿಲ್ಲ ನಾನು, ಯಾಕಂದರೆ ಐ ಡಿಂಟ್ ನೋ ವಾಟ್ ಇಟ್ ವಾಸ್. ಅಂದರೆ ಕಾಲೇಜ್ ಹುಡುಗ, ನನಗೆ ಕ್ರಿಕೆಟ್ ಬಿಟ್ಟರೆ ಕ್ಲಾಸ್ ರೂಮ್ ಬಿಟ್ಟರೆ ಕ್ರಿಕೆಟು, ಆ ಥರ ಇದ್ದವನು. ಸೊ ಆ ಟೈಮ್ ಆಫರ್ಸ್ ಬಂತು, ಆ್ಯಕ್ಚುಲಿ ಸ್ಪೀಕಿಂಗ್ ಆಫರ್ಸ್ ಬಂತು, ಆ್ಯಡ್ಸು ಮತ್ತು ಮಾಡಲಿಂಗ್ ಅಸೈನ್ಮೆಂಟ್ಸ್ ಅಂತ ಬಂತು. ಬಟ್ ಏನೋ ಧೈರ್ಯ ಇರಲಿಲ್ಲ, ಪ್ಲಸ್ ಹೆಂಗೆ ಏನಂತ ಗೊತ್ತಿರಲಿಲ್ಲ. ಸೊ ಐ ಕೆಪ್ಟ್ ಅವಾಯ್ಡಿಂಗ್. 2003 ಗ್ರ್ಯಾಜುಯೇಷನ್ ಆಯಿತು. 2003 ಇಮಿಡಿಯೇಟ್ಲಿ ಆಫ್ಟರ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಬರೋಕ್ಕಿಂತ ಮುಂಚೆನೇ ಕ್ಯಾಂಪಸ್ ರಿಕ್ರೂಟ್ಮೆಂಟಲ್ಲಿ ನನ್ನ ಕೆಲಸನೂ ಸಿಕ್ತು, ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ. ಸೊ ಐ ಗಾಟ್ ಮೈ ಫಸ್ಟ್ ಜಾಬ್. ಸೊ ಥ್ರೂ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಕೆಲಸಕ್ಕೆ ಸೇರಿದೆ ನಾನು ಇನ್ ಮೇ 2003. ಸೊ ಆಲ್ಮೋಸ್ಟ್ 1 year 1.5 years ಕೆಲಸದಲ್ಲಿದ್ದೆ. ಆ ಟೈಮಲ್ಲಿ ಅದೇ ಈ ಥರ ಆ್ಯಡ್ಸು ಮತ್ತು ಟೆಲಿವಿಷನ್ ಕಮರ್ಷಿಯಲ್ ಆ್ಯಡ್ಸ್ ಏನಂತೀವಿ, ಆ ಥರ ಆ್ಯಡ್ಸು ಬರೋಕ್ಕೆ ಶುರು ಆಯಿತು. ಮತ್ತು ಮಾಡಲಿಂಗ್ ಅಸೈನ್ಮೆಂಟ್ಸ್ ಬರ್ತಾಯಿತ್ತು, ಕನೆಕ್ಷನ್ ಆಗೋಯಿತು. ಆ ಟೈಮಲ್ಲಿ ಗೊತ್ತಲ್ಲ, ಲಿಂಕ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆ ಲಿಂಕ್ ಸಿಗುತ್ತೆ. ಸೊ ಆ ಥರ ಬರ್ತಾಯಿತ್ತು. ಸೊ ಒಂದಷ್ಟು ಜನ ಕ್ರಿಯೇಟಿವ್ ಏಜೆನ್ಸೀಸ್ ಅವರೆಲ್ಲ ಫ್ರೆಂಡ್ಸ್ ಆಗಿದ್ದರು. ಸೊ ಐ ಸ್ಟಾರ್ಟೆಡ್ ಮೇಕಿಂಗ್ ಮೈ ಕಾಂಟ್ಯಾಕ್ಟ್ಸ್, ಬಟ್ ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ದೆನ್ 2004 or 2005 ಸ್ಟಾರ್ಟಿಂಗಲ್ಲಿ ಕನ್ನಡ ಸಿನಿಮಾ ಆಫೀಸು ಬರೋಕ್ಕೆ ಶುರು ಆಯಿತು. ಅಂದರೆ ಆ್ಯಸ್ ಎ ಗೆಸ್ಟ್ ರೋಲ್, ಫ್ರೆಂಡ್ ಕ್ಯಾರೆಕ್ಟರ್, US ರಿಟರ್ನ್, UK ರಿಟರ್ನ್, ಆಸ್ಟ್ರೇಲಿಯನ್, NRI, ಆ ಥರ ಎಲ್ಲ ರೋಲ್ಸ್ ಬರೋಕ್ಕೆ ಶುರು ಆಯಿತು. ಸೊ ದಟ್ಸ್ ವೆನ್ ಐ ಯೋಚನೆ ಮಾಡಿದೆ. ಐ ಥಾಟ್ ಓಕೆ, ಇಷ್ಟೆಲ್ಲ ಆಫರ್ಸ್ ಬರ್ತಾ ಇರಬೇಕಾದ್ರೆ ವೈ ನಾಟ್, ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ
ವಿ ಸ್ಟೂಡೆಂಟ್ಸ್ ಅಂತ. ಇದು ಯಾರಿಗೂ ಗೊತ್ತಿರಲ್ಲ, ಬಿಕಾಸ್ ಆ ಸಿನಿಮಾ ಸ್ಟಾರ್ಟ್ ಆಯಿತು, ಒಂದಷ್ಟು ದಿನ ಶೂಟಿಂಗ್ ಮಾಡಿದ್ವಿ. ಆ್ಯಂಡ್ ದೆನ್ ಗೊತ್ತಲ್ಲ, ಸುಮಾರು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಬಟ್ ಕಂಪ್ಲೀಟ್ ಆಗಲ್ಲ, ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಸೊ ಆ ಥರ ಒಂದು ಸಿನಿಮಾ ನನ್ನ ಲೈಫಲ್ಲೂ ಸ್ಟಾರ್ಟ್ ಆಗಿದ್ದೆ ಹಂಗೆ. ಯಾವುದೋ ಒಂದು ಗಾಡಿ ಬಂತು, ಆ ಗಾಡಿ ಹತ್ಕೊಂಡೆ, ಬಟ್ ನೋಡಿದ್ರೆ ಆ ಗಾಡಿ ಅರ್ಧಕ್ಕೆ ನಿಂತೋಯ್ತು. ಆ ಥರ ಒಂದು ಸಿನಿಮಾ ವಿ ಸ್ಟೂಡೆಂಟ್ಸ್ ಅಂತ. ಬಟ್ ಐ ಡೋಂಟ್ ರಿಪೆಂಟ್, ಯಾಕಂದರೆ ಆ ಸಿನಿಮಾ ಫಸ್ಟು ಸಿನಿಮಾ. ಕ್ಯಾಮ್ರಾ ಏನು, ಡೈಲಾಗ್ಸ್ ಅಂದರೆ ಏನು, ಆ್ಯಕ್ಟಿಂಗ್ ಅಂದರೆ ಏನು, ಕ್ಯಾಮ್ರಾ ರೈಟ್ ಲುಕ್ಕು, ಲೆಫ್ಟ್ ಲುಕ್ಕು, ಸಜೆಷನು, ಏನೇನೋ ಇರುತ್ತಲ್ಲ, ಟೆಕ್ನಿಕಲಿ ಟ್ರಾಲಿ ಮೂವ್ಮೆಂಟು, ಎಡಿಟಿಂಗ್ ಟೆಕ್ನಿಕ್ಯಾಲಿಟೀಸು, ಅದೆಲ್ಲ ಯಾವುದೂ ಗೊತ್ತಿರಲಿಲ್ಲ. ಸೊ ಐ ಡಿಂಟ್ ನೋ ಎನಿಥಿಂಗ್, ಅಂದರೆ ವಾಟ್ ವಿಲ್ ಐ ನೋ, ಏನು ಗೊತ್ತಿರಲಿಲ್ಲ. ಸೊ ವಿ ಸ್ಟೂಡೆಂಟ್ಸು ಅಫ್ಕೋರ್ಸ್ ಸಿನಿಮಾ ಪೂರ್ತಿ ಆಗಿಲ್ಲ, ಬಟ್ ಅಟ್ಲೀಸ್ಟ್ ಒಂದಷ್ಟು ದಿನ ಶೂಟಿಂಗ್ ಮಾಡಿದ್ವಿ. ಡೈರೆಕ್ಟರ್ ಹೆಸರು ಶಂಕರ್ ರಾವ್ ಅಂತ. ಐ ಹೋಪ್ ಈಸ್ ಡೂಯಿಂಗ್ ಗುಡ್. ಶಂಕರ್ ಸರ್, ಈ ಒಂದು ಇಂಟರ್ವ್ಯೂ ನೀವು ನೋಡ್ತಾ ಇದ್ದರೆ ನಮಸ್ಕಾರ ನಿಮಗೆ. ಶಂಕರ್ ರಾವ್ ಅಂತ ಈ ಸಿನಿಮಾ ಡೈರೆಕ್ಟ್ರು. ಆವಾಗ ಏನೂ ಗೊತ್ತಿರಲಿಲ್ಲ, ಬಟ್ ಪಾಪ ಅವರನ್ನು ಸುಮಾರು ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಟ್ರೈನಿಂಗ್ ಒಂದಷ್ಟು, ಅಂದರೆ ಶೂಟಿಂಗ್ ಮುಂಚೆ ಟ್ರೈನಿಂಗ್, ಈ ಥರ ನೀವು ಇರಬೇಕು, ಈ ಥರ ಮಾಡಬೇಕಂತ ಒಂದಷ್ಟು ಇನ್ಪುಟ್ಸ್ ಎಲ್ಲ, ಸಜೆಷನ್ಸು, ಒಪಿನಿಯನು ಶೇರ್ ಮಾಡ್ತಾಯಿದ್ರು. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ವಿ ಸ್ಟೂಡೆಂಟ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ಬಟ್ ಡಿಂಟ್ ಕಂಪ್ಲೀಟ್. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಬಂತು. ಅಟ್ಲೀಸ್ಟ್ ಒಂದು ಕ್ಯಾಮ್ರಾ ಫಿಯರ್, ಯೂನಿಟ್ ಫಿಯರ್, ಜನರಿದ್ದರೆ ಒಂದು ಹೆಸಿಟೇಷನ್ ಇರುತ್ತಲ್ಲ, ಒಂದು ಆಕ್ವರ್ಡ್ನೆಸ್ ಇರುತ್ತೆ, ಹೆಂಗಪ್ಪ ಇಷ್ಟು ಜನ ಇದ್ದಾರಲ್ಲ, ಹೆಂಗೆ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂಥ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿತ್ತು ಅದು ವಿ ಸ್ಟೂಡೆಂಟ್ಸ್. ಬಟ್ ಸಿನಿಮಾ ಕಂಪ್ಲೀಟ್ ಆಗಿಲ್ಲ. ಎನಿವೇಸ್, ಆಗುತ್ತೆ, ಎಲ್ಲರೂ ಲೈಫಲ್ಲಿ ಈ ಥರ ಒಂದು ಆಗುತ್ತೆ. ಅಲ್ಲಿಂದ ನೆಕ್ಸ್ಟು ಬೇರೆ ಬೇರೆ ಆಫರ್ಸ್ ಬರೋಕ್ಕೆ ಶುರು ಆಯಿತು. ಶಿವಾನಿ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಫಸ್ಟ್ ಸಿನಿಮಾ ತೆರೆ ಮೇಲೆ ಬಂದಿದ್ದಂದರೆ ಆ್ಯಸ್ ಎ ಗೆಸ್ಟ್ ರೋಲ್ ಸೇವಂತಿ ಅಂತ, ಎಸ್ ನಾರಾಯಣ್ ಸರ್ ಡೈರೆಕ್ಷನಲ್ಲಿ, ವಿಜಯ್ ರಾಘವೇಂದ್ರ ಆ್ಯಂಡ್ ರಮ್ಯಾ ದ ಲೀಡ್ ಪೇರ್ ಆಫ್ ದ ಸಿನಿಮಾ. ಸೇವಂತಿ ಅಂತ ಒಂದು ಸಿನಿಮಾ ನಾನು ಮಾಡಿದ್ದೆ ಆ್ಯಸ್ ಎ ಗೆಸ್ಟ್ ಅಪಿಯರೆನ್ಸ್, ಆ್ಯಸ್ ಎ ಹೀರೋಯಿನ್ ಮದುವೆ ಆಗೋಕ್ಕಂತ ಬರುವಂಥ ಹುಡುಗನ ಪಾತ್ರ ಮಾಡಿದ್ದೆ. ಸೇವಂತಿ ನನ್ನ ಮೊದಲನೆಯ ಸಿನಿಮಾ, ಅಂದರೆ ರಿಲೀಸ್ ಆಗಿ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬಂದಿದ್ದು ಸೇವಂತಿ. ಎಸ್ ನಾರಾಯಣ್ ಸರ್ ಡೈರೆಕ್ಷನ್. ಥ್ಯಾಂಕ್ ಯು ಸೋ ಮಚ್, ಅವಕಾಶ ಮಾಡಿಕೊಟ್ರಿ ನೀವು. ಆಫ್ಕೋರ್ಸ್ ಐ ಶುಡ್ ಆಲ್ಸೋ ಥ್ಯಾಂಕ್ ಶ್ರೀ ಮುರಳಿ, ಯಾಕಂದರೆ ಅವ್ರ ಹೋಮ್ ಪ್ರೊಡಕ್ಷನ್ ಆಗಿತ್ತು. ಸೊ ಈ ಮೇಡ್ ಇಟ್ ಪಾಸಿಬಲ್. ಶ್ರೀ ಮುರಳಿ ನಾನು ಒಂದೇ ಕಾಲೇಜಲ್ಲಿ ಓದಿದ್ದು. ಸೊ ಮುರಳಿ ಆಲ್ಸೋ ಮೇಡ್ ಇಟ್ ಪಾಸಿಬಲ್ ಫಾರ್ ಮೀ. ರಾಘು ಆಫ್ಕೋರ್ಸ್ ಸ್ವೀಟ್ ಪರ್ಸನ್, ಐ ಜಸ್ಟ್ ಲವ್ ರಾಘು, ವಿಜಯ್ ರಾಘವೇಂದ್ರ ಅವರು. ಆ್ಯಂಡ್ ದೆನ್ ರಮ್ಯಾ ಆಫ್ಕೋರ್ಸ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಜೊತೆಗೆ ಸುಮಾರು ಜನ ಆರ್ಟಿಸ್ಟ್ ಇದ್ದರು ಆ ಪ್ರಾಜೆಕ್ಟಲ್ಲಿ. ಸೊ ಆ ಒಂದು ಪ್ರಾಜೆಕ್ಟು ಫಸ್ಟು ನಂದು ಸೇವಂತಿ ರಿಲೀಸ್ ಆಗಿದ್ದು. ಅದಾದಮೇಲೆ ಸಿರಿವಂತ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ನಾನು ಕೆಲಸ ಮಾಡುವಂಥ ಒಂದು ಭಾಗ್ಯ ಸಿಕ್ತು. ಮತ್ತು ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅದು. ಸೊ ಅವರಾಗಿ ಕರೆದು ಈ ಥರ ಒಂದು ಚಿಕ್ಕ ಪಾತ್ರ ಇದನ್ನು ಮಾಡಿ ಅಂದರು. ಆ ಒಂದು ಪ್ರಾಜೆಕ್ಟ್ ಮಾಡಿದೆ. ಲೈಫಲ್ಲಿ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸು, ಮೆಮೊರಬಲ್ ಎಕ್ಸ್ಪೀರಿಯೆನ್ಸ್. ಡಾಕ್ಟರ್ ವಿಷ್ಣುವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ನಾರಾಯಣ್ ಸರ್ ಅವಕಾಶ ಮಾಡಿಕೊಟ್ರಿ ನೀವು. ಸಿರಿವಂತ ಸಿನಿಮಾ ಮಾಡಿದೆ. ಎರಡನೇ ಸಿನಿಮಾ, ನನ್ನ ಸಿನಿಮಾ ರಿಲೀಸ್ ಆಗಿದ್ದು ಸಿರಿವಂತ. ತುಂಬ ಚಿಕ್ಕ ಪಾತ್ರ, ಬಟ್ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಈ ಎರಡು ಸಿನಿಮಾ ನನ್ನ ಸ್ಟಾರ್ಟಿಂಗ್ ಸಿನಿಮಾ ಅಂತ ಹೇಳ್ಬೋದು. ಅದಾದಮೇಲೆ ಶಿವಾನಿ ಅಂತ ಸಿನಿಮಾ ನಾನು ಮಾಡಿದ್ದು 2006 ಆ್ಯಸ್ ಎ ಹೀರೋ. ಫಸ್ಟ್ ಟೈಮ್ ಆಫರ್ ಬಂತು. ಶಿವಾನಿ ಅಂತ ಸಿನಿಮಾ ಮಾಡಿದೆ. ಶಿವಾನಿ ಸಿನಿಮಾ ಮಾಡಿದ ನಂತರ ನೀನು ಯಾರೇ ಅಂತ ಇನ್ನೊಂದು ಸಿನಿಮಾ ಬಂತು. ಶಿವಾನಿ ಸಿನಿಮಾ ಸಾಂಗ್ಸ್ ತುಂಬ ಹಿಟ್ಟಾಗಿತ್ತು. ಅಂದರೆ ಪ್ರತಿ ಸಾಂಗ್ನು ಜೇಮ್ಸ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಒಳ್ಳೆ ಸಾಂಗ್ಸ್, ಟ್ರ್ಯಾಕ್ಸ್ನ ಕಂಪೋಸ್ ಮಾಡಿದರು ಅವರು. ಎಲ್ಲರೂ ಅಂದರೆ ನಮ್ಮ ಶಿವಾನಿ ಸಾಂಗ್ಸ್ ಯಾರ್ಯಾರು ಕೇಳಿದ್ರು, ನೋಡಿದ್ರು, ಸುಮಾರು ಜನರಿಗೆ ಇಷ್ಟ ಆಯಿತು. ಐ ಥಿಂಕ್ ಇನ್ ಮೈ ಕರಿಯರ್ ನನ್ನ ಸಿನಿಮಾ ಸಾಂಗ್ಸು ಒಂದು ಲೆವೆಲ್ಗೆ ತುಂಬ ರೀಚ್ ಆಗಿತ್ತು ಆಡಿಯನ್ಸ್ಗೆ. ಸೊ ಅದರಿಂದ ನನ್ನ ಪಾಪ್ಯುಲಾರಿಟಿ ಸ್ವಲ್ಪ ಜಾಸ್ತಿ ಆಗಿತ್ತು. ಸುಮಾರು ಜನ ಕಾಲ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಿದ್ರು. ಸೊ ಐ ಥಿಂಕ್ ಶಿವಾನಿ ಸಾಂಗ್ಸಿಂದ ತುಂಬ ಹಿಟ್ ಆಗಿತ್ತು. ಡೈರೆಕ್ಟರ್ ಸರ್ ವಿಶಾಲ್ ರಾಜ್ ಅಂತ. ಸೊ ಸಿನಿಮಾ ಓಡಿಲ್ಲ, ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಆಗಿತ್ತು. ಅನ್ಫಾರ್ಚುನೇಟಾಗಿ ಪ್ರತಿಯೊಂದೂ ಆ ಸಿನಿಮಾಗೆ ಬೇಕಾಗಿರೋದೆಲ್ಲ ನಮ್ಮ ಪ್ರೊಡ್ಯೂಸರು ಮಾಡಿಕೊಟ್ಟಿದ್ದರು. ಬಟ್ ಸಿನಿಮಾ ಆ ಟೈಮಲ್ಲಿ ಏನೋ
ಸಮಥಿಂಗ್ ವಾಸ್ ಮಿಸ್ಸಿಂಗ್, ಅದರಿಂದ ಸಕ್ಸಸ್ಸು ಯಾರಿಗೂ ಸಿಗಲಿಲ್ಲ. ಬಟ್ ಡೆಫಿನೆಟ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಐ ಲರ್ನ್ಡ್. ಸಿನಿಮಾ ಮಾಡಬೇಕಾದ್ರೆ ಶಿವಾನಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ಅದರ ನಂತರ ನಾನು ಮಾಡಿದ್ದು ನೀನ್ಯಾರೆ ಸಿನಿಮಾ ವಾಸ್ ಮೈ ಬಿಗ್ ಸಿನಿಮಾ. ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಲ್ಲ ಅಂದರೆ ಬ್ಲಾಕ್ ಬಸ್ಟರ್, ಸೂಪರ್ ಹಿಟ್. ಅನ್ಫಾರ್ಚುನೇಟ್ ಆಗಿ ಇದು ಯಾವುದು ಟೈಟಲ್ ಇಲ್ಲ ಕ್ರೆಡಿಟ್ ನಮ್ಮ ಸಿನಿಮಾಗೆ ಸಿಗಲಿಲ್ಲ. ನೀನ್ಯಾರೆ ಏನೇನೋ ಆಗೋಯಿತು, ಥಿಯೇಟರ್ ಪ್ರಾಬ್ಲಮ್, ಪಾಲಿಟಿಕ್ಸ್, ಬಿಸ್ನೆಸ್ ಪಾಲಿಟಿಕ್ಸ್, ಏನೇನೋ ಆಗೋಯಿತು. ಅಂದರೆ ಇವಾಗ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋದರೆ ಇಟ್ ಮೈಟ್ ಬಿಕಮ್ ರಾಂಗ್, ಯಾಕಂದರೆ ಸಿನಿಮಾ ಸಕ್ಸಸ್ ಆಗಿಲ್ಲ ಅಷ್ಟೇ. ಬಟ್ ನಮ್ಮ ಸಿನಿಮಾಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು. ಈ ಥರ ತೊಂದರೆ ಸುಮಾರು ಸಿನಿಮಾಗೆ ಆಗಿದೆ. ನೀನ್ಯಾರೆ ವಾಸ್ ಒನ್ ಆಫ್ ದ ವಿಕ್ಟಿಮ್ಸ್ ಅಷ್ಟೇ. ಬಟ್ ಇಟ್ ವಾಸ್ ಎ ವೆಲ್ ಮೇಡ್ ಸಿನಿಮಾ. ನೀನ್ಯಾರೆ ನೀವು ನೋಡಿದಿರೋ ಗೊತ್ತಿಲ್ಲ, ಬಟ್ ನೋಡಿರೋರೆಲ್ಲರೂ ನೀನ್ಯಾರೆ ಬಗ್ಗೆ ನೆಗೆಟಿವ್ ಕಮೆಂಟ್ ಅಂತ ಎಲ್ಲೂ ನಾನು ನೋಡಿಲ್ಲ. ನೋಡಿರೋರೆಲ್ಲರೂ ಚೆನ್ನಾಗಿದೆ ಅಂತಾರೆ. ಸಬ್ಜೆಕ್ಟ್ ವಾಸ್ ವೆರಿ ನೈಸ್. ಸಿಂದೇಶ್ ಅಂತ ಡೈರೆಕ್ಟರ್ ಹೆಸರು, ಮೊದಲನೇ ಸಿನಿಮಾ ಅವ್ರದ್ದು. ಇನ್ಫ್ಯಾಕ್ಟ್ ಎಲ್ಲರೂ ಸಿನಿಮಾದಲ್ಲಿ ನಾವು ಮಾಡಿರೋರೆಲ್ಲರೂ ಹೊಸಬ್ರೆ. ನಾನು ಶಿವಾನಿ ಮಾಡಿರ್ಬೋದು, ಬಟ್ ಇಮ್ಮಿಡಿಯೇಟಾಗಿ ನೀನ್ಯಾರೆ ಮಾಡಿದ್ದು. ಸೊ ಅದು ಒಂದು ಲೆಕ್ಕದಲ್ಲಿ ನನ್ನ ಮೊದಲನೇ ಸಿನಿಮಾ ಅಂತಲೂ ಹೇಳ್ಬೋದು. ಯಾಕಂದರೆ ಇಟ್ ವಾಸ್ ಜಸ್ಟ್ ಲೈಕ್ ಅನದರ್ ಫಸ್ಟ್ ಅಂದರೆ ಕಂಟಿನ್ಯೂಟಿ ಆಫ್ ಶಿವಾನಿ ಅಂತ ಹೇಳ್ಬೋದು. ಎಲ್ಲರೂ ಹೊಸಬ್ರು, ಬಟ್ ಸಿನಿಮಾ ವಾಸ್ ಡನ್ ವೆರಿ ವೆಲ್. ಸಾಂಗ್ಸ್ ಸೂಪರ್ ಹಿಟ್. ವಿ ಮನೋಹರ್ ಸರ್ ಅವ್ರದ್ದು 100ನೇ ಸಿನಿಮಾ. ಅವರ ಕಂಪೋಸಿಷನಲ್ಲಿ, ಮ್ಯೂಸಿಕ್ ಕಂಪೋಸಿಷನಲ್ಲಿ 100ನೇ ಸಿನಿಮಾ ಯಾವುದು ಅಂತ ಅವರು ಹುಡುಕ್ತಾ ಇರಬೇಕಾದ್ರೆ ನಾನು ಕೇಳಿರೋದು ನಮ್ಮ ನೀನ್ಯಾರೆ ಸಬ್ಜೆಕ್ಟ್. ಅವ್ರು ಕೇಳಿದಾಗ ನೀನ್ಯಾರೆ ತುಂಬ ಚೆನ್ನಾಗಿದೆ, ನಾನು ನನ್ನ 100ನೇ ಸಿನಿಮಾ ನೀನ್ಯಾರೆಗೆ ಅಂತಲೇ ಕೊಡ್ತೀನಿ ಅಂತ ಅವರು ವಿ ಮನೋಹರ್ ಸರ್ ನೀನ್ಯಾರೆ ಸಿನಿಮಾನ ಅವರ ಮ್ಯೂಸಿಕ್ ಕರಿಯರಲ್ಲಿ, ಸಿನಿಮಾ ಮ್ಯೂಸಿಕ್ ಕರಿಯರಲ್ಲಿ 100ನೇ ಸಿನಿಮಾ ಅಂತೂ ಅವರು ಡಿಕ್ಲೇರ್ ಮಾಡಿ ನೀನ್ಯಾರೆಗೆ ಅವರು ಮ್ಯೂಸಿಕ್ ಕಂಪೋಸಿಷನ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಸಾಂಗ್ಸ್ ಕೂಡ ವೆರಿ ವೆಲ್ ಕಂಪೋಸ್ಡ್. ನೀವು ನೋಡಿ ಟೈಮ್ ಸಿಕ್ಕಿದಾಗ ಪ್ಲೀಸ್ ಟು ವಾಚ್ ನೀನ್ಯಾರೆ. ಯೂಟ್ಯೂಬಲ್ಲಿದೆ. ಐ ಥಿಂಕ್ ಆಲ್ಮೋಸ್ಟ್ ನಿಮಗೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡಿದರೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸಬ್ಜೆಕ್ಟ್ ವಾಸ್ ವೆರಿ ಗುಡ್. ಅಫ್ಕೋರ್ಸ್ ಫ್ಲಾಸ್ ಇದೆ, ಯಾಕಂದರೆ ಹೊಸಬ್ರು ಆರ್ಟಿಸ್ಟ್, ಎಲ್ಲರೂ ಹೊಸಬ್ರು, ಟೆಕ್ನಿಷಿಯನ್ಸು ಹೊಸಬ್ರು. ಒಂದು ಈ ಕಡೆ ಆ ಕಡೆ ಎಲ್ಲ ನೀವು ನೋಡಿದ್ರೆ ಪ್ಲಸ್ ಆರ್ ಮೈನಸ್ ಇಗ್ನೋರು ಮಾಡಿದರೆ ನೀವು ಆ್ಯಸ್ ಎ ಸಿನಿಮಾ ನೀವು ನೋಡಿದ್ರೆ ಇಟ್ ಈಸ್ ಎ ವೆರಿ ಗುಡ್ ಸಿನಿಮಾ. 2008 ಸಿನಿಮಾ ಅದು. ಸೊ ನೀನ್ಯಾರೆ ವಾಸ್ ಎ ವೆರಿ ವೆರಿ ಗುಡ್ ಸಿನಿಮಾ. ನನಗೆ ಅಟ್ಲೀಸ್ಟ್ ಕ್ರಿಟಿಕಲಿ ನನಗೆ ಸುಮಾರು ಜನ ಸಿನಿಮಾ ನೋಡಿ ಸೂರಜ್ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ಸಿನಿಮಾ ಅಂತ, ಇಸ್ ವೆರಿ ಗುಡ್, ಪ್ರತಿಯೊಂದು ಚೆನ್ನಾಗಿದೆ ಅಂತ ಸುಮಾರು ಜನ ನನಗೆ ನೀನ್ಯಾರೆ ಸಿನಿಮಾ ನೋಡಿ ಸುಮಾರು ಆಫರ್ಸು ಬಂತು. ಆದ ನಂತರ ಪೀಪಲ್ ರೆಕಗ್ನೈಸ್ ಮೀ ಆ್ಯಸ್ ಎ ಗುಡ್ ಆ್ಯಕ್ಟರ್. ಆ ಸಬ್ಜೆಕ್ಟಲ್ಲಿ ಆ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿರುವಂಥ ಕ್ಯಾರೆಕ್ಟರ್. ಅಂದರೆ ತುಂಬ ವೇರಿಯೇಷನ್ಸ್ ಕೊಟ್ಟಿದ್ದಾರೆ ನಮ್ಮ ಸಿಂದೇಶ್ ಅವರು ಆ ಕ್ಯಾರೆಕ್ಟರ್ಗೆ. ಸೊ ಐ ಥಿಂಕ್ ಹಿ ಪುಲ್ಡ್ ದ ಬೆಸ್ಟ್ ಔಟ್ ಆಫ್ ಮೀ. ತುಂಬ ಚೆನ್ನಾಗಿ ನನ್ನ ಕೈನ ಮಾಡಿಸಿದ್ರು ನಮ್ಮ ಡೈರೆಕ್ಟರ್ ಸಿಂದೇಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಇಂಟರ್ವ್ಯೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಮತ್ತೆ ಬನ್ನಿ, ಸಿನಿಮಾ ಇಂಡಸ್ಟ್ರಿಗೆ ಬನ್ನಿ, ಏನಾದರೂ ಒಂದು ಮಾಡೋಣ ಬನ್ನಿ. ಐ ಆಮ್ ರೆಡಿ. ದ ಟೈಮ್ ಈಸ್ ನೆವರ್ ರಾಂಗ್. ಮತ್ತೇನಾದರೂ ಮಾಡ್ಬೋದು. ಸೊ ನೀನ್ಯಾರೆ ಅಫ್ಕೋರ್ಸ್ ಸ್ಟೇಟ್ ಅವಾರ್ಡ್ಸು ಬಂತು. ಸೊ ಯು ಸಿ ನಮ್ಮ ನೀನ್ಯಾರೆ ಸಿನಿಮಾಗೆ 2 ಸ್ಟೇಟ್ ಅವಾರ್ಡ್ ಬಂತು. ಬೆಸ್ಟ್ ಆರ್ಟ್ ಡೈರೆಕ್ಷನ್ಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು. ದೊಡ್ಡದಾಗಿ ಒಂದು ಫ್ಲವರ್ ಸ್ಟ್ರೀಟ್ ಅಂತ ಒಂದು ಸೆಟ್ ಹಾಕಿದ್ವಿ ಸಕಲೇಶ್ಪುರದಲ್ಲಿ. ಫ್ಲವರ್ ಸ್ಟ್ರೀಟ್ ಅಂದರೆ ಸುಮಾರು ಆ ಸೆಟ್ಟೇ ನೋಡೋಕ್ಕೆ ಹೆಂಗಿತ್ತಂದರೆ ಇಟ್ ವಾಸ್ ಲೈಕ್ ಎ ಫಾರಿನ್ ಲೊಕೇಶನ್, ಆರ್ಟಿಫಿಷಿಯಲ್ ಸೆಟ್ ಅದು. ಬಟ್ ಒಂದಷ್ಟು ಸ್ಟ್ರೆಚಲ್ಲಿ ಒಂದು ರೋಡ್ ಥರ ಸ್ಟ್ರೆಚ್ ಕ್ರಿಯೇಟ್ ಮಾಡಿ ಗಿಡಗಳನ್ನ ಹಾಕಿ, ಮರಗಳನ್ನ ಹಾಕಿ, ಹೂಗಳನ್ನೆಲ್ಲ ಅಲ್ಲಲ್ಲಿ ನಾವು ಸಿಕ್ಕಾಕ್ಸಿ ಫ್ಲವರ್ ಸ್ಟ್ರೀಟ್, ಒಂದು ಬ್ಯೂಟಿಫುಲ್ ಫ್ಲವರ್ ಸ್ಟ್ರೀಟ್, ಲವರ್ಸ್ ಸ್ಟ್ರೀಟ್ ಥರ ಕ್ರಿಯೇಟ್ ಮಾಡಿದ್ವಿ. ಸೊ ಅದಕ್ಕೆ ಬೆಸ್ಟ್ ಆರ್ಟ್ ಡೈರೆಕ್ಷನ್ ಅಂತ ಸ್ಟೇಟ್ ಅವಾರ್ಡ್ ಬಂತು. ಪ್ಲಸ್ ಆಫ್ಕೋರ್ಸ್ ನಮ್ಮ ಕ್ಯಾಮ್ರಾಮನ್ ಸರ್ ವಿಷ್ಣುವರ್ಧನ್ ಸರ್, ಕ್ಯಾಮ್ರಾಮನ್ ವಿಷ್ಣು ಅವರು ಈಗ ನಮ್ಮ ಜೊತೆ ಇಲ್ಲ ಅವರು, ಬಟ್ ಅವ್ರಿಗೆ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅಂತ ಸ್ಟೇಟ್ ಅವಾರ್ಡ್ ಬಂದಿತ್ತು ಫಾರ್ 2008. ಸೊ ಈ 2 ಸ್ಟೇಟ್ ಅವಾರ್ಡ್ ಬಂದಿತ್ತು ನಮ್ಮ ಸಿನಿಮಾಗೆ. ಸೊ ಇದು ನನ್ನ ಎರಡನೇ ಸಿನಿಮಾ ನೀನ್ಯಾರೆ. ಸೊ ನನ್ನ ಜರ್ನಿ ಇಂಡಸ್ಟ್ರಿಯಲ್ಲಿ 2005 ಎಂಡಲ್ಲಿ ಸ್ಟಾರ್ಟ್ ಆಗಿತ್ತು. 2006 ಶಿವಾನಿ,
2007 ನೀನು ಯಾರೇ ಶುರುವಾಗಿತ್ತು. ಆಮೇಲೆ 2008 ರಿಲೀಸ್ ಆಯಿತು. ಅದಾದ ನಂತರ ನಾನು ಮತ್ತೊಂದು 4 ಸಿನಿಮಾ ಮಾಡಿದ್ದೆ. ಪರೋಲ್ ಅಂತ ಇನ್ನೊಂದು ಸಿನಿಮಾ, ಅದರಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೆ. ದೆನ್ ದೇವರು ಕೊಟ್ಟ ತಂಗಿ ಶಿವಣ್ಣ ಅವ್ರ ಜೊತೆ ಐ ಡಿಡ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ನಾನು ಈಗಾಗಲೇ ಹೇಳಿದಾಗೆ ಲೆಂತಿ ಆದರೂ ಕೂಡ ತುಂಬ ಸ್ಟ್ರೆಂತಿಯಾಗಿ ಒಳ್ಳೆ ವಿಚಾರಗಳೊಂದಿಗೆ ನಿಮ್ಮ ಎಂಟ್ರಿನ, ನಿಮ್ಮ ಅನುಭವನ ಹೇಳ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಎರಡನೇ ಪ್ರಶ್ನೆ ಸರ್. ಸೂರಜ್ ಸರ್, ನೀವು ನಿಜವಾಗ್ಲೂ ಸುರದ್ರೂಪಿ, ಮನ್ಸ್ಬಿಟ್ಟು ಹೇಳ್ತೀನಿ, ತುಂಬಾ ಚೆನ್ನಾಗಿ ಕಾಣ್ತೀರಾ. ನಿಮ್ಮನ್ನ ಅಂದ್ರೆ ಇಷ್ಟಪಡದಿರೋ ಹುಡುಗಿರೇ ಇರಲ್ಲ ಅಂತ ಅನ್ಸುತ್ತೆ. ನೀವು ಒಂಥರ ಚಾಕ್ಲೇಟ್ ಹೀರೋ ಡೆಫಿನೆಟ್ಲಿ. ಸೊ ನೀವು 2-3 ಸಿನಿಮಾಗಳು ಅಂದ್ರೆ ಚೆನ್ನಾಗಿ ರೀಚ್ ಆಗುವಂಥ ಸಿನಿಮಾಗಳು ಮಾಡಿದ್ದೀರಾ. ಜೊತೆಗೆ ನೀವು ಹೇಳಿದಾಗ ಗೊತ್ತಾಯ್ತು, ನಮ್ಮ ಡಾಕ್ಟರ್ ದಾದಾ ವಿಷ್ಣುವರ್ಧನ್ ಜೊತೆ ಮಾಡಿದ್ದೀರಾ. ಆಮೇಲೆ ಮೊದಲನೇ ಸಿನಿಮಾ ಸೇವಂತಿ ಅದು ಸೂಪರ್ ಡೂಪರ್ ಹಿಟ್ ಸಿನಿಮಾ. ಅಂದ್ರೆ ತುಂಬಾ ದಿನ ಓಡಿದಂಥ, ತುಂಬಾ ರೀಚ್ ಆದಂಥ ಸಿನಿಮಾಗಳೆಲ್ಲ ಮಾಡಿದ್ದೀರಾ. ಹಾಗಾಗಿ ನಿಮಗೆ ಈಗ ಏನು ಅನಿಸ್ತಾ ಇದೆ, ನಿಮ್ಮ ಅನುಭವ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ? ಚಿತ್ರರಂಗದಲ್ಲಿ ನಿಮ್ಮನ್ನ ಯಾವ ತರ ಉಪಯೋಗಿಸ್ಕೊತಿದ್ದಾರೆ, ಅಂದ್ರೆ ಸದುಪಯೋಗ ಪಡಿಸ್ಕೊತಿದ್ದಾರೆ? ಕರೆಕ್ಟಾದ ಅವಕಾಶಗಳು ಬರ್ತಾ ಇದೆಯಾ, ಅಥವಾ ನೀವು ಸ್ಕ್ರಿಪ್ಟ್ ಕೇಳಿ ಕೆಲವೆಲ್ಲ ರಿಜೆಕ್ಟ್ ಮಾಡಿ ನೀವು ಸುಮ್ಮನೆ ಇದ್ದೀರಾ? ಅಂದ್ರೆ ಕರೆಕ್ಟಾದ ಸಕ್ಸಸ್ಫುಲ್ ಸಿನಿಮಾಗಳನ್ನ ಮತ್ತೆ ನೀವು ಮಾಡೋದ್ರಲ್ಲಿ ಎಡಗುತ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನಲಿ ಕೆಲಸಗಳ ಕಡೆ ಗಮನ ಕೊಡ್ತಾ ಇದ್ದೀರಾ? ವಾಟ್ ಎವರ್ ನಿಮ್ಮ ಅನುಭವಗಳು, ಅಂದ್ರೆ ಈ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಿಮಗೆ ಫಾಸ್ಟ್ 15 ಡೇಸ್ ಇಂದ ಚಿತ್ರರಂಗದಲ್ಲಿ ಅನ್ನೋದನ್ನ ಒಂಚೂರು ವಿವರವಾಗಿ ನಮ್ಮ TR ಸಿನಿಮಾ ವೀಕ್ಷಕರಿಗೆ ಹೇಳಿ ಸರ್. ಚಿತ್ರರಂಗ ಅನ್ನೋದು ಬರೀ ಆ್ಯಕ್ಟಿಂಗ್ ಅಥವಾ ಬರೀ ನಮ್ಮ ಡ್ಯಾನ್ಸು, ಫೈಟು ಮಾತ್ರ ಅಲ್ಲ. ಅಂದರೆ ಇಟ್ಸ್ ಫಾರ್ ಅನ್ ಆ್ಯಕ್ಟರ್, ಚಿತ್ರರಂಗ ಫಾರ್ ಅನ್ ಆ್ಯಕ್ಟರ್ ಇದು ಬರೀ ಒಂದು ಆ್ಯಕ್ಟಿಂಗು, ಡ್ಯಾನ್ಸು, ಫೈಟು ಅದಷ್ಟೇ ಮಾತ್ರ ಅಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ನಾವು ಬಿಸ್ನೆಸ್ ಮೈಂಡೆಡ್ ಆಗಿರಬೇಕು. ಫಸ್ಟು ಬಿಸ್ನೆಸ್ ಮೈಂಡೆಡ್ ಅಂದರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಇದ್ರೂ ನಾವು ಆ ಬಿಸ್ನೆಸ್ನ ನಾವು ಪೂರ್ತಿಯಾಗಿ ಸ್ಟಡಿ ಮಾಡಬೇಕು. ಆ ಬಿಸ್ನೆಸ್ ಪಾಲಿಟಿಕ್ಸ್ ಏನು, ಬಿಸ್ನೆಸ್ಸಲ್ಲಿ ಇರಬೇಕಾದ್ರೆ ಅದರ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್, ಅಂದರೆ ಏನೇನು ಮಾಡಿದ್ರೆ ಆ ಬಿಸ್ನೆಸ್ಸು, ನಮ್ಮ ಬಿಸ್ನೆಸ್ಸು ರೀಚ್ ಆಗುತ್ತೆ, ನಮ್ಮ ಪ್ರಾಡಕ್ಟ್ ರೀಚ್ ಆಗುತ್ತೆ, ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹೋಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂದರೆ ನಮ್ಮ ಬಿಸ್ನೆಸ್ನ ನಾವು ನಮ್ಮ ಟ್ಯಾಲೆಂಟ್ ಇಟ್ಕೊಂಡು ಅದನ್ನು ಹೆಂಗೆ ನಾವು ಫ್ಲರಿಷ್ ಮಾಡಬೇಕು, ಹೆಂಗೆ ಅದನ್ನು ಮಾರ್ಕೆಟ್ ಮಾಡಬೇಕು, ಹೆಂಗೆ ನಮ್ಮ ಕನ್ಸ್ಯೂಮರ್ಸ್ಗೆ ಅದನ್ನು ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ವೆರಿ ಇಂಪಾರ್ಟೆಂಟ್ ನಾಲೆಜ್ ಇರಲೇಬೇಕು. ಸೊ ಚಿತ್ರರಂಗ ಕೂಡ ಅಷ್ಟೇ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫಾರ್ ಅನ್ ಆ್ಯಕ್ಟರ್ ಬರೀ ಆ್ಯಕ್ಟಿಂಗು, ಡ್ಯಾನ್ಸು, ಫೈಟ್ ಅಲ್ಲ. ಯಾವ ಪ್ರಾಜೆಕ್ಟ್ ಮಾಡಿದರೆ ಸಕ್ಸಸ್ ಆಗ್ಬೋದು, ಟೀಮಲ್ಲಿ ಯಾರ್ಯಾರು ಇದ್ದಾರೆ, ಪ್ರೊಡ್ಯೂಸರ್ಸ್ ಯಾರು, ಡೈರೆಕ್ಟರ್ಸ್ ಯಾರು, ಟೆಕ್ನಿಷಿಯನ್ಸ್ ಯಾರು, ಯಾವ ಟೈಮ್ಗೆ ಅದನ್ನು ಅವರು ಆ ಸಬ್ಜೆಕ್ಟ್ನ ಶೂಟ್ ಮಾಡೋಕ್ಕಿದ್ದಾರೆ, ಆ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಏನು, ಸಬ್ಜೆಕ್ಟ್ ಬೇರೆ ಭಾಷೆಯಲ್ಲಿ ಬಂದಿದ್ದರೆ ಯಾವ ರೀತಿ ಮಾಡಿದರು, ಸೋಷಲ್ ಕಾಸ್ ಆ ಸಬ್ಜೆಕ್ಟಲ್ಲಿ ಏನಾದರೂ ಇದೆಯಾ, ಕಮರ್ಷಿಯಲ್ ಆಸ್ಪೆಕ್ಟ್ ಮಾತ್ರ ಇದೆಯಾ, ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ದರೆ ಸಾಂಗ್ಸ್ ಹೇಗಿರುತ್ತೆ, ಸ್ಟೋರಿ ಲೈನ್ ಹೇಗಿರುತ್ತೆ, ಸೆಲೆಕ್ಷನ್ ಆಫ್ ಆರ್ಟಿಸ್ಟ್ ಹೇಗಿರುತ್ತೆ, ಪ್ರತಿಯೊಂದೂ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ಡೆಫಿನೆಟ್ಲಿ ನನಗೆ ಅಂತ ಬ್ಯಾಕ್ ಬೋನ್, ಗಾಡ್ ಫಾದರ್, ಅಡ್ವೈಸರ್ ಆ ಥರ ಯಾರೂ ಇರಲಿಲ್ಲ. ಸೊ ನನ್ನ ಲಾಂಚ್ ಪ್ಯಾಡ್ ಅಂದರೆ ಶಿವಾನಿ, ನನ್ನ ಮೊದಲನೇ ಸಿನಿಮಾ ಲಾಂಚ್ ಪ್ಯಾಡ್ ಸಿನಿಮಾ ಅಂತೀವಿ. ಆ ಸಿನಿಮಾ ನಾನು ಏನು ಯೋಚನೆ ಮಾಡಿದೆ, ನಾನು ಐ ಸೆಡ್ ಲೆಟ್ಸ್ ಡೂ ಇಟ್ ಅಂತ ಹೇಳಿದೆ. ಯಾಕಂದರೆ ನಂಗೆ ನಾಲೆಜ್ ಇರಲಿಲ್ಲ ಆ್ಯಂಡ್ ಐ ಡಿಂಟ್ ಹ್ಯಾವ್ ಎನಿ ಅಡ್ವೈಸಸ್. ಸಿನಿಮಾ ಮಾಡಿದ್ರೆ ಸಾಕು, ಆಫರ್ ಇದೆ, ಮಾಡೋಣ ಬನ್ನಿ ಅಂತ ಸುಮಾರು ಜನರಿಗೆ ಆ ಮೈಂಡ್ ಸೆಟ್ ಇರುತ್ತೆ. ಬಟ್ ಐ ಥಿಂಕ್ ದಟ್ಸ್ ವೇರ್ ಇಟ್ ಗೋಸ್ ರಾಂಗ್. ಒಂದು ಬಿಸ್ನೆಸ್ನ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಅದ್ರ ಬಗ್ಗೆ ಪೂರ್ತಿಯಾಗಿ ನಾಲೆಜ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ರೆ 50% ಅಂದರೆ ಪ್ಲ್ಯಾನಿಂಗ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ದೆರ್ ಇಸ್ ಎ ಸೇಯಿಂಗ್, ಇಫ್ ಯು ಫೇಲ್ ಟು ಪ್ಲ್ಯಾನ್ ದೆನ್ ಯು ಆರ್ ಪ್ಲ್ಯಾನಿಂಗ್ ಟು ಫೇಲ್ ಅಂತ. ಸೊ ಆ ಪ್ಲ್ಯಾನಿಂಗ್ ಕರೆಕ್ಟ್ ಆಗಿದ್ದರೆ ಐ ಥಿಂಕ್ ಆ ಜಡ್ಜ್ಮೆಂಟು, ಆ ಪ್ಲ್ಯಾನಿಂಗ್ ಕರೆಕ್ಟ್ ಆಗಿದ್ದರೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ. ಬಟ್ ಇನ್ ಮೈ ಕೇಸ್ ನಾನು ಫಸ್ಟ್ ಆಫ್ ಆಲ್ ಐ ವಾಸ್ ನಾಟ್ ಪ್ರಿಪೇರ್ಡ್. ಐ ಥಿಂಕ್ ನನ್ನಲ್ಲೇ ಸುಮಾರು ಅಂದರೆ ನೋಡೋಕ್ಕೆ ಚೆನ್ನಾಗಿರ್ಬೋದು, ಪರ್ಫಾರ್ಮೆನ್ಸು ಓಕೆ, ಒಂದಷ್ಟು ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ. ಬಟ್ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಸುಮಾರು ನಾವು ಪ್ರಿಪ್ರೇಷನ್ ಮಾಡಲೇಬೇಕು. ಇಟ್ ಕ್ಯಾನ್ ಬಿ ಒಂದು ಆ್ಯಕ್ಟಿಂಗಲ್ಲಿರ್ಬೋದು, ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್, ಪರ್ಸ್ನಾಲಿಟಿ ಇರ್ಬೋದು,
ಡ್ಯಾನ್ಸಿಂಗ್ ಸ್ಕಿಲ್ಸ್ ಇರ್ಬೋದು, ಫೈಟಿಂಗ್ ಸ್ಕಿಲ್ಸ್ ಇರ್ಬೋದು, ಪಿ ಆರ್ ಸ್ಕಿಲ್ಸ್ ಇರ್ಬೋದು, ಅಂದರೆ ಜನರ ಹತ್ರ ಹೆಂಗೆ ಮಾತಾಡಬೇಕು, ಏನು ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಂತೀವಿ, ಆ್ಯಸ್ ಎ ಒರೇಟರ್ ಮಾತಾಡೋಕ್ಕೆ ಬರಬೇಕು ನಮಗೆ. ಅಂದರೆ ಬರೀ ಸ್ಕ್ರೀನಲ್ಲಿ ಮಾತ್ರ ಅಲ್ಲ, ಆಫ್ ಸ್ಕ್ರೀನ್ ಆ್ಯಸ್ ಎ ಹೀರೋ, ಆ್ಯಸ್ ಎ ಸೆಲೆಬ್ರಿಟಿ, ಆ್ಯಸ್ ಎನ್ ಐಡಲ್ ನಾವು ಹೆಂಗೆ ಮಾತಾಡಬೇಕು, ಆ ನಾಲೆಜ್ ತುಂಬ ಇಂಪಾರ್ಟೆಂಟ್. ದಟ್ಸ್ ಕಾಲ್ಡ್ ಓವರ್ ಆಲ್ ಪ್ರೆಸೆಂಟೇಷನ್. ಅಂದರೆ ಒಬ್ಬರು ಬಂದು ಪರ್ಸನಾಲಿಟಿ ನಿಂತ್ಕೊಂಡು ಮಾತಾಡಿದರೆ ಜನ ಅದನ್ನು ಕೇಳಿದ ತಕ್ಷಣ ಡಿಸ್ಪ್ಲೇ ವಾವ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಅಂತ, ಆ ಥರ ಒಂದು ಕ್ರೌಡ್ ಪುಲ್ಲರ್ ಆಗಿ ಇರಬೇಕು, ಆ ಒಂದು ಟ್ಯಾಲೆಂಟ್ ಇರಬೇಕು. ಸೊ ಐ ಥಿಂಕ್ ಐ ಡಿಡ್ ನಾಟ್ ಕಮ್ ವಿತ್ ಆಲ್ ಆಫ್ ದ್ಯಾಟ್. ಅಂದರೆ ಯಾವುದೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಬಂದಿರಲಿಲ್ಲ. ಸೊ ಐ ಥಿಂಕ್ ನನ್ನಲ್ಲೇ ಆಲ್ಮೋಸ್ಟ್ ಒಂದು 60-70% ಏನಂತೀವಿ, ಐ ವಾಸ್ ಫಾಲಿಂಗ್ ಶಾರ್ಟ್ ಆಫ್ 60-70% ಆಫ್ ಸ್ಕಿಲ್, ಟ್ಯಾಲೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಆ ಟೈಮಲ್ಲಿ ಪ್ರಿಪ್ರೇಷನ್ ಇಲ್ಲದೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಆ ಟೈಮಲ್ಲಿ ಇಂಡಸ್ಟ್ರಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು. ಐ ಥಿಂಕ್ ಎಲ್ಲೋ ಒಂದು ಕಡೆ ಇದಷ್ಟು ಅಲೈನ್ ಆಗಿರಲಿಲ್ಲ. ಅಂದರೆ ಅಂತಾರಲ್ಲ, ಲಕ್ ಅಂತಾರೆ, ಸ್ಟಾರ್ ಅಂತಾರೆ, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಐ ನೋ ಆಲ್ ಸ್ಟಾರ್ಸ್ ಹ್ಯಾವ್ ಟು ಬಿ ಅಲೈನ್ಡ್ ಫಾರ್ ಎ ಪರ್ಸನ್ ಟು ಸಿ ಗ್ರೋತ್ ಆ್ಯಂಡ್ ಸಕ್ಸಸ್. ಸೊ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ನನ್ನ ಕಡೆಯಿಂದನೇ ಒಂದು 60-70% ಪ್ರಿಪ್ರೇಷನ್ ಕಡಿಮೆ ಇತ್ತು. ಪ್ರಾಜೆಕ್ಟ್ ಸೆಲೆಕ್ಷನು ಹಾಗೆ ಒಂದಷ್ಟು ನಾನು ಯೋಚನೆ ಮಾಡಿದೆ, ಓಕೆ ಅಂತ ಮಾಡಿದೆ. ಪ್ಲಸ್ ನನ್ನನ್ನು ನಾನೇ ಪ್ರಮೋಟ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಬೇರೆ ಕಾರಣ ಇದೆ, ಮೇ ಬಿ ಬೇರೆ ಇಂಟರ್ವ್ಯೂಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಬಿಕಾಸ್ ಐ ಕಮ್ ಫ್ರಮ್ IT ಬ್ಯಾಂಕಿಂಗ್ ಬ್ಯಾಕ್ಗ್ರೌಂಡ್. ಸೊ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಐ ವಾಸ್ ಸ್ಟಿಲ್ ವರ್ಕಿಂಗ್. ಅಂದರೆ MNC ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಕೆಲಸ ಮಾಡಿಕೊಂಡು ಸಿನಿಮಾ ಮಾಡ್ತಾಯಿದ್ದೆ. ಸೊ ಅಲ್ಲಿ ರಜಾ ಹಾಕಿ ಇಲ್ಲಿ ಬಂದು ಶೂಟಿಂಗ್ ಮಾಡ್ತಾಯಿದ್ದೆ. ಸೊ ಯು ಸಿ, ನಾನು 100% ಇನ್ವಾಲ್ವ್ ಆಗಿರಲಿಲ್ಲ. ಯಾಕಂದರೆ ಭಯ ಆಯಿತು, ಡೆಫಿನೆಟ್ಲಿ ಭಯ ಆಯಿತು. ವೀಕ್ಷಕರೇ ಭಯ ಆಯಿತು. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಏನೇನೋ ಆಗುತ್ತೆ ಅಂತ ಓದಿದ್ದೆ, ನೋಡಿದ್ದೆ. ಆ್ಯಂಡ್ ನನ್ನ ಕ್ವಾಲಿಫಿಕೇಷನ್ ಪ್ಲಸ್ ಎಂಪ್ಲಾಯ್ಮೆಂಟ್ ಚೆನ್ನಾಗಿತ್ತು. ಸೊ ಅದನ್ನು ಬಿಡೋಕ್ಕೆ ಮನಸ್ಸಿರಲಿಲ್ಲ. ಸೊ ಎರಡು ಮ್ಯಾನೇಜ್ ಮಾಡಿಕೊಂಡು ಮಾಡ್ಬೋದು, ಟ್ರೈ ಮಾಡೋಣ ಅಂತ ನಾನು ಬಂದೆ. ಸೊ ನನ್ನ ಎಂಟ್ರಿನೇ ಇಟ್ ವಾಸ್ ಬೈ ಚಾನ್ಸ್, ಬೈ ಚಾಯ್ಸ್ ಅಲ್ಲ. ನಾನು ಮಾಡಲೇಬೇಕಂತ ಬಂದವನಲ್ಲ. ಬೈ ಚಾನ್ಸು ಅವಕಾಶ ಸಿಕ್ತು, ಬಂದೆ. ಬಟ್ 100% ಆಗಿ ನಾನು ಸಿನಿಮಾ ಇಂಡಸ್ಟ್ರಿ ಇಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಅದರಿಂದನೇ ಮೋಸ್ಟ್ಲಿ ನನಗೆ ಸಕ್ಸಸ್ ಸಿಗಲಿಲ್ಲ. ಬಟ್ ಐ ಆಮ್ ಹ್ಯಾಪಿ. ಅಂದರೆ ನಮ್ಮ ಫುಲ್ ಸರ್ಕಲ್, ಫ್ರೆಂಡ್ ಸರ್ಕಲ್, ರಿಲೇಟಿವ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಎಲ್ಲರೂ ಅದೇ ಅಂತಾರೆ, ನಿಂದೆ ಪರವಾಗಿಲ್ಲ, ನಮ್ಮ ಲೈಫೆಲ್ಲ ರೂಟೀನ್ ಆಗಿದೆ, ನಾವೇನು ಡಿಫ್ರೆಂಟಾಗಿ ಮಾಡ್ತಾಯಿಲ್ಲ, ನಿಂದು ಎಷ್ಟೋ ಪರವಾಗಿಲ್ಲ, ಏನೇನೋ ಮಾಡ್ತೀಯ ನೀನು, ಯು ಆರ್ ಕೈಂಡ್ ಆಫ್ ಟ್ಯಾಲೆಂಟೆಡ್, ವರ್ಸಟೈಲ್, ಯು ಆರ್ ಏಬಲ್ ಟು ಪುಲ್ ಎನಿಥಿಂಗ್. ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಮಾಡ್ತೀಯ, ಆಫೀಸ್ ಕೆಲಸ ಇದ್ದರೆ ಆಫೀಸ್ ಕೆಲಸ ಮಾಡ್ತೀಯ, ಸಿನಿಮಾ ಅಂದರೆ ಸಿನಿಮಾ ಮಾಡ್ತೀಯ. ಸೊ ಯು ಆರ್ ಬೆಟರ್ ಆಫ್ ಅಂತಾರೆ. ಸೊ ಐ ಥಿಂಕ್ ಸಮ್ವೇರ್ ನನ್ನ ಲೈಫಲ್ಲಿ ನಾನು ಆದಷ್ಟು ಎಕ್ಸ್ಪೀರಿಯನ್ಸಸ್ನ ನಾನು ಗ್ಯಾದರ್ ಮಾಡಿದ್ದೀನಿ. ಲೈಫ್ ಈಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಸೊ ನಾನು ಎಕ್ಸ್ಪೀರಿಯನ್ಸಸ್ನ ಗ್ಯಾದರ್ ಮಾಡಿದ್ದೀನಿ. ಸೊ ಒಂದು ಕಡೆ ಖುಷಿನೂ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ, ಏನಪ್ಪ ಕೆಲಸದಲ್ಲೇ ಇದ್ದಿದ್ದರೆ ಅವಳು ಡನ್ ಮಚ್ ಬೆಟರ್ ಅಂತ. ಬಟ್ ಇಟ್ಸ್ ಓಕೆ, ಲೈಫ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ನಾನು ಗ್ಯಾದರ್ ಮಾಡಿ ಸಂತೋಷವಾಗಿದ್ದೀನಿ. ಸಿನಿಮಾ ಇಂಡಸ್ಟ್ರಿ ಕ್ಲಿಕ್ ಆಗಿಲ್ಲ, ಇಟ್ಸ್ ಓಕೆ, ಐ ಕ್ಯಾನ್ ಕಮ್ ಬ್ಯಾಕ್ ಅಗೇನ್, ಸೆಕೆಂಡ್ ಇನ್ನಿಂಗ್ಸ್ ಅಂತಾರಲ್ಲ. ಸೊ ಐ ಆಮ್ ವೇಟಿಂಗ್ ಫಾರ್ ಇಟ್. ಈ ಡಿಸ್ಕಷನ್ಸ್ ನಡೀತಾ ಇದೆ. ಐ ಥಿಂಕ್ ಇವಾಗ ನಾನು ನೋಡೋಕ್ಕೂ ಚೆನ್ನಾಗಿದ್ದೀನಿ. ನೈಸ್ ಸರ್. ಸರ್, ಆಮೇಲೆ ನೀವು ತುಂಬ ತಿಳ್ಕೊಂಡಿರೋದು, ನಿಮ್ಮ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದಾಗ ಗೊತ್ತಾಗಿದೆ. ಅಂದರೆ ಈ ಪೈಪ್ಲೈನ್ ವಿಷಯಗಳು, ಪೀಪಲ್ ಟು ಪೀಪಲ್, ಈ ಕ್ರೌಡ್ ಫಂಡಿಂಗ್, ಈ ವಿಚಾರಗಳೆಲ್ಲ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಇಫ್ ಐ ಆಮ್ ನಾಟ್ ರಾಂಗ್, ನೀವು ತುಂಬಾ ಅಂದರೆ ದೇಶಗಳು ಸುತ್ತಿರೋದ್ರಿಂದ, ಈ ಕೋಶ ಓದಿರೋದ್ರಿಂದ ತುಂಬ ವಿಷಯಗಳು ತಿಳ್ಕೊಂಡಿದ್ದೀರಿ. ಹಾಗಾಗಿ ನಿಮಗೊಂದು ಪ್ರಶ್ನೆ ಸರ್, ಡೋಂಟ್ ಮೈಂಡ್. ಈಗಿನ ಪರಿಸ್ಥಿತಿ ಅಂದರೆ ಈ ಕೊರೋನಾ ಬಂದು ಜಗತ್ತಾದ್ಯಂತ ಎಲ್ಲರೂ ಅವಸ್ಥೆಯಲ್ಲಿದ್ದೀರಿ, ಅದೆಲ್ಲ ನಿಮ್ಗೆ ಗೊತ್ತು. ಅದರಲ್ಲೂ ಚಿತ್ರರಂಗ ತುಂಬಾ ಪ್ರಾಬ್ಲಮ್ ಇದೆ. ಈ OTT ಪ್ಲಾಟ್ಫಾರ್ಮ್ ಡಾಮಿನೇಟ್ ಮಾಡ್ತವೆ. ಆಫ್ಟರ್ ಈ ಕೋವಿಡ್ ಹೇಗೆ ನಾವು ಚಿತ್ರರಂಗನ ಮುನ್ನಡೆಸ್ತೀವಿ ಗೊತ್ತಿಲ್ಲ. ಕರೆಕ್ಟಾದ ಲೀಡರ್ ನಮ್ಮಲ್ಲಿ ಇದ್ದಾರೆ ನಮ್ಮ ಚಿತ್ರರಂಗದಲ್ಲಿ. ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ನಮ್ಮನ್ನು ಮುಂದೆ ನಡೆಸುವಾಗ ಯಾರು ಇಲ್ಲ ಅಂತ ಕೆಲವರು ಅಂತೆಕಂತೆಗಳೆಲ್ಲ ಬರ್ತಾ ಇರುತ್ತೆ. ಎಲ್ಲ ನೋಡ್ತಾ ಇರ್ತೀರಾ, ಟ್ರೋಲ್ಗಳು ಕೇಳ್ತಾ ಇರ್ತೀರಾ ಮೇ ಬಿ. ಯಾಕೆಂದರೆ ಸೋಷಿಯಲ್ ಮೀಡಿಯಲ್ಲಿ ಐ ಥಿಂಕ್ ನೀವು ಅಪ್ಡೇಟಲ್ಲಿ ಇರ್ತೀರಾ. ಸೊ ಇವೆಲ್ಲ ಅಪ್ಡೇಟ್ಸ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಚಿತ್ರರಂಗ ಮುಂದಿನ ಯೋಜನೆಗಳು ಹೆಂಗಿರಬೇಕು ಅಂತ ನಿಮಗೆ ಅನಿಸ್ತಾರೆ? ವಿಚಾರವಂತರಾಗಿದ್ದರಿಂದ ಒಂಚೂರು ನಿಮ್ಮ ವಿಷಯಗಳನ್ನು ನಮ್ಮ TR ಸಿನಿಮಾ ವೀಕ್ಷಕರಿಗೆ ಹೇಳಿ ಸರ್. ಸರ್, ಇದು ತುಂಬಾ ಸ್ಟ್ರಾಟಜಿಕ್ ಪ್ರಶ್ನೆ. ಅಂದರೆ ತುಂಬ ಡೀಪ್ ಆಗಿ ಯೋಚನೆ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಈ ಒಂದು ಪ್ರಶ್ನೆನ ಉತ್ತರ ಕೊಡಬೇಕು. ಟ್ರೈ ಮಾಡ್ತೀನಿ. ನನ್ನ ಪ್ರಕಾರ ಓದಿರೋ ಹಾಗೆ, ಅಂದರೆ ಆರ್ಟಿಕಲ್ಸು, ಒಂದಷ್ಟು ಇನ್ಫಾರ್ಮೇಷನ್ ನಾನು ಓದಿರೋ ಹಾಗೆ,
ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಏನಂತೀವೋ ಪ್ರಪಂಚದಲ್ಲೇ ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸಿನಿಮಾ ಇಂಡಸ್ಟ್ರಿ ವಿತ್ ಅಬೌಟ್ 7th largest ರೆವಿನ್ಯೂ ಜನರೇಟರ್. ಸಿನಿಮಾ ಇಂಡಸ್ಟ್ರಿ ಪ್ರಪಂಚದಲ್ಲೇ 7th largest ರೆವಿನ್ಯೂ ಜನರೇಟರ್. ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸುಮಾರು ಭಾಷೆಯಲ್ಲಿ ಸಿನಿಮಾ ರೆಡಿ ಆಗುತ್ತೆ. ಬೆಂಗಾಲಿ, ಮರಾಠಿ, ಹಿಂದಿ, ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರೀಸ್, ತಮಿಳ್, ತೆಲುಗು, ಮಲಯಾಳಂ, ಅಫ್ಕೋರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿ ಓವರಾಲ್ ಈಗ ನಾವು 7th largest ಸಿನಿಮಾ ಇಂಡಸ್ಟ್ರಿ ಅಂತೀವಿ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ collection, but ನಮ್ಮ ಕನ್ನಡ ಇಂಡಸ್ಟ್ರಿ ಈಸ್ ನಿಯರ್ಲಿ ಅಬೌಟ್ 2% ಕಾಂಟ್ರಿಬ್ಯೂಟರ್ ಟು ದಟ್ ಕೈಂಡ್ ಆಫ್ ಎ ರೆವಿನ್ಯೂ ಜನರೇಟೆಡ್ ಥ್ರೂ ಸಿನಿಮಾ ಇಂಡಸ್ಟ್ರಿ. ಅದು ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ವಾಟ್ ಐವ್ ರೆಡ್ ಸಾಕಷ್ಟು ಚಾಲೆಂಜಸ್ ಇದೆ. ಚಾಲೆಂಜಸ್ಸು ಇಟ್ಸ್ ಮೇನ್ಲಿ ಬಿಕಾಸ್ ಇಂಟರ್ ಡಿಪೆಂಡೆನ್ಸಿ ಇಂಡಸ್ಟ್ರಿಯಲ್ಲಿ ಸುಮಾರಿದೆ. ಸೊ ಆಲ್ ಎಂಟಿಟೀಸ್ pertaining to cinema industry ಅವರ ಕಾಂಟ್ರಿಬ್ಯೂಷನ್ ಹೇಗಿದೆ ಅದ್ರ ಮೇಲೆ ಪ್ರತಿಯೊಂದನ್ನು ಡಿಪೆಂಡ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಹ್ಯಾಸ್ ಸಫರ್ಡ್. ಈಗ 80 ವರ್ಷ ಏನೋ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ. ಸೊ 80 ವರ್ಷದಲ್ಲಿ ಇಟ್ ಹ್ಯಾಸ್ ಆಲ್ವೇಸ್ ಸೀನ್ ಅ ಲಾಟ್ ಆಫ್ ಚಾಲೆಂಜಸ್ ಬಿಕಾಸ್ ಆಫ್ ಇಂಟರ್ ಡಿಪೆಂಡೆನ್ಸಿ. ಥಿಯೇಟರ್ ಪ್ರಾಬ್ಲಮ್ ಇರ್ಬೋದು, ರೀಚ್ ಆಫ್ ಆಡಿಯನ್ಸ್ ಇರ್ಬೋದು, ಪ್ರತಿಯೊಂದನ್ನು. ಐ ಥಿಂಕ್ ಆ ಟೈಮಲ್ಲಿ ನಮ್ಮದೇ ಅಂತ ಸ್ಟುಡಿಯೋಸ್ ಇರಲಿಲ್ಲ. ಸೊ ವಿ ಹ್ಯಾಡ್ ಟು ಡಿಪೆಂಡ್ ಆನ್ ಅನದರ್ ಇಂಡಸ್ಟ್ರಿ ಟು ಕಂಪ್ಲೀಟ್ ಅವರ್ ಸಿನಿಮಾ. ಶೂಟಿಂಗ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಪ್ರತಿಯೊಂದನ್ನು ಡಿಪೆಂಡೆನ್ಸಿ ಇತ್ತು. ಸೊ ಐ ಥಿಂಕ್ ದಟ್ ಈಸ್ ವೇರ್ ವಿ ಸ್ಟ್ರಗಲ್ಡ್ ಆ್ಯಂಡ್ ವಿ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. ಸೊ ಅದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಈಗಲೂ ಅಷ್ಟೇ ವಿ ಆರ್ ಅಂದರೆ ಸ್ಟ್ರಾಟಜಿಕ್ ಸರ್ವೈವಲ್ ಅಂತಾರಲ್ಲ, ಆ ಥರ ಫೇಸಲ್ಲಿದ್ದೀವಿ. ಅಂದರೆ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಸ್ಟ್ರಾಟಜಿ ಫಾರ್ ಸರ್ವೈವಿಂಗ್. ಸೊ ಪ್ರತಿ ವರ್ಷ ಅದೇ ನಡೀತಾ ಇರೋದು. ಐ ಥಿಂಕ್ 2018, 2019 about 1,700 ಸಿನಿಮಾ ಏನೋ ರಿಲೀಸ್ ಆಗಿದೆ. ಅದರಲ್ಲಿ merely a few cinemas have been blockbuster. Again, the reason is the same. There is no strategic framework. So ಅದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಸಫರ್ ಆಗ್ತಿದೆ. ಈಗ ಕೊರೋನಾ ಸಿಚುವೇಶನ್, COVID-19 ಸಿಚುವೇಶನಿಂದ ಡೆಫಿನೆಟ್ಲಿ ನಾಟ್ ಜಸ್ಟ್ ಫಿಲ್ಮ್ ಇಂಡಸ್ಟ್ರಿ, ಪ್ರತಿ ಇಂಡಸ್ಟ್ರಿ, ಬಿಸ್ನೆಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರ್ಬೋದು, IT ಇರ್ಬೋದು, ಪ್ರತಿಯೊಂದು ಅಂದರೆ ಇಂಪ್ಯಾಕ್ಟ್ ಆಗಿದೆ. ದೇರ್ ಈಸ್ ಡೆಫಿನೆಟ್ಲಿ ದಿಸ್ ಸಿಚುವೇಶನ್. ಈಗ ಇರುವಂಥ ಸಿಚುವೇಶನಲ್ಲಿ ಏನೇನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಪೋಸ್ಟ್ ಕರೋನಾ ವಿಲ್ ಬಿ ವೆರಿ ಕ್ರಿಟಿಕಲ್. ನಾವು ಈಗ ನಾವು ಪೋಸ್ಟ್ ಕರೋನಾ ಸಿಚುವೇಶನ್ ಹೆಂಗಿರಬೇಕು, ಏನು ಮಾಡಬೇಕು ಆ ಟೈಮಲ್ಲಿ ಅಂತ ನಾವು ಪ್ಲ್ಯಾನ್ ಮಾಡಬೇಕು. ಈಗಿರುವಂಥ ಸಿಚುವೇಶನಲ್ಲಿ ಅಕಾರ್ಡಿಂಗ್ ಟು ಮೀ ದೇರ್ ಇಸ್ ನಥಿಂಗ್ ದಟ್ ಯು ಕ್ಯಾನ್ ಥಿಂಕ್ ಅಬೌಟ್. ಬಟ್ ಪೋಸ್ಟ್ ಕರೋನಾ ಏನು ಮಾಡಬೇಕು, ಯಾವ ಥರ ಒಂದು ಫ್ರೇಮ್ ವರ್ಕ್ನ ಬಿಲ್ಡ್ ಮಾಡಬೇಕು ಇಂಡಸ್ಟ್ರಿ ರಿಲೇಟೆಡ್, ಸಿನಿಮಾ ಇಂಡಸ್ಟ್ರಿ ರಿಲೇಟೆಡ್. ಸೊ ಇಂಡಸ್ಟ್ರಿಗೆ ಫ್ರೇಮ್ ವರ್ಕ್ ಯಾವ ರೀತಿ ಇರಬೇಕು, ಸ್ಟ್ರಾಟಜಿ ಹೆಂಗಿರಬೇಕು ಅಂತ ಈಗ ಪ್ಲ್ಯಾನಿಂಗ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್. ಲೀಡರ್ಶಿಪ್ ಬಗ್ಗೆ ಯಾರು ಏನು ಮಾಡ್ತಿದ್ದಾರೆ, ಯಾವ ಥರ ಕಂಟಿಂಜೆನ್ಸಿ ಫಂಡ್ ಇದೆ, ಡೈಲಿ ವೇಜ್ ವರ್ಕರ್ಸ್ಗೆ ಯಾವ ರೀತಿ ಸಹಾಯ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್. ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಐ ಆಮ್ ಸಾರಿ, ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಅಬೌಟ್ ಇಟ್. ಬಟ್ ನಮ್ಮ ಕೈಯಲ್ಲಿ ಆದಷ್ಟು ನಾವು ಒಂದಷ್ಟು ಜನ ಆರ್ಟಿಸ್ಟು ಸೇರಿಕೊಂಡು ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಸೊ ಈವನ್ ವಿ ಆರ್ ಡೈಲಿ ವೇಜ್ ವರ್ಕರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇಫ್ ವಿ ಡೋಂಟ್ ವರ್ಕ್ ವಿ ಡೋಂಟ್ ಗೆಟ್ ಪೇಯ್ಡ್. ನಾವು ಕೆಲಸ ಮಾಡಿದ್ರೆ ನಮ್ಗೆ ದುಡ್ಡು ಸಿಗುತ್ತೆ. ಸೊ ಆ ರೀತಿ ವಿ ಆಲ್ಸೋ ಕಮ್ ಅಂಡರ್ ದ ಸೇಮ್ ಕ್ಯಾಟಗರಿ. ತುಂಬ ಸ್ಮಾರ್ಟಾಗಿರುವಂಥ ಆ್ಯಕ್ಟರ್ಸ್ ನಾನು ಮುಂಚೆ ಹೇಳ್ದಂಗೆ ಇಫ್ ದ ಬಿಸ್ನೆಸ್ ಮೈಂಡೆಡ್, ಎಲ್ಲೋ ಒಂದು ಕಡೆ ದೇ ವುಡ್ ಹ್ಯಾವ್ ಕ್ರಿಯೇಟೆಡ್ ಫಂಡ್ಸ್ ಫಾರ್ ದೇರ್ ಲೈವ್ಲಿಹುಡ್, ಸೇವಿಂಗ್ಸ್ ಕ್ರಿಯೇಟ್ ಮಾಡಿರ್ಬೋದು. ಮಿಕ್ಕಿದವರು ಇಟ್ಸ್ ಮೋಸ್ಟ್ಲಿ ನಮ್ಮಂಥ ಇಂಡಸ್ಟ್ರಿ ವರ್ಕರ್ಸ್ಗೆ ಇಟ್ಸ್ ಅರ್ನಿಂಗ್ ಇಸ್ ಹ್ಯಾಂಡ್ ಟು ಮೌತ್ ಅಷ್ಟೇ. ಇವತ್ತು ನಾವು ದುಡಿದ್ರೆ ವಿ ಆರ್ ಏಬಲ್ ಟು ಸರ್ವೈವ್ ಫಾರ್ ಟುಡೇ. ಆ ಥರ ಸಿಚುವೇಷನಲ್ಲಿ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಐ ಡು ನಾಟ್ ವಾಂಟ್ ಟು ಕಮೆಂಟ್. ಐ ಹೋಪ್ ಕಂಟಿಂಜೆನ್ಸಿ ಫಂಡ್ ಏನಿದೆಯೋ ನಮ್ಮ ಇಂಡಸ್ಟ್ರಿ ವರ್ಕರ್ಸ್ಗೆ, ಐ ಹೋಪ್ ದಟ್ ಈಸ್ ಸಫಿಷಿಯಂಟ್. ಡೊನೇಷನ್ಸ್ ಏನು ಬರ್ತಾ ಇದೆಯೋ ಐ ಹೋಪ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಸಾಧ್ಯ ಆದಷ್ಟು ಈ ಒಂದು ಫೇಸ್ನ ಎಲ್ಲರೂ ಧೈರ್ಯವಾಗಿ
ಫೇಸ್ ಮಾಡಿ ಎಲ್ಲರೂ ಅವ್ರ ಫ್ಯಾಮಿಲಿನ ಜೋಪಾನವಾಗಿ ನೋಡಿಕೊಂಡ್ರೆ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಥಿಂಗ್. ಸ್ಟೇ ಸೇಫ್, ಅದೇ ಮೇನ್ ಆಗಿ ಬೇಕಾಗಿರೋದು ಈಗ. ಏನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತ್ ಇದ್ದರೆ ಡೆಫಿನೆಟ್ಲಿ ಆಫ್ಟರ್ 3-4 ಮಂತ್ಸ್ ಈ ಲಾಕ್ಡೌನ್ ಸಿಚುವೇಶನ್ ಸ್ವಲ್ಪ ಕಡಿಮೆ ಆಗ್ಬೋದು. ಆ ಟೈಮಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಲುಕಿಂಗ್ ಅಟ್ ಮೇಕಿಂಗ್ ಮನಿ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಲಕಿಲಿ ಈ ವರ್ಷ ಒಂದು 4 ಬಿಗ್ ಬ್ಯಾನರ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ರಾಬರ್ಟ್, ಕೋಟಿಗೊಬ್ಬ, 3, ಪೊಗರು, ಆಮೇಲೆ ಐ ಥಿಂಕ್ 4ನೇ ಸಿನಿಮಾ, ದೇವರ್ 4 ಸಿನಿಮಾಸ್. ಈ 4 ಸಿನಿಮಾ ರಿಲೀಸ್ ಆಗಿಲ್ಲ. ಇಫ್ ಅಟ್ ಆಲ್ ಇಟ್ ವಾಸ್ ಸಪೋಸ್ ಟು ರಿಲೀಸ್ ಜಸ್ಟ್ ಬಿಫೋರ್ ಲಾಕ್ಡೌನ್, ಇಟ್ ವುಡ್ ಹ್ಯಾವ್ ಬೀನ್ ಎ ಡಿಸಾಸ್ಟರ್ ಫಾರ್ ದ ಇಂಡಸ್ಟ್ರಿ. ಯಾಕಂದರೆ ದೇ ವೇರ್ ಮೆಂಟ್ ಟು ಬಿ ರೆವಿನ್ಯೂ ಸ್ಪಿನ್ನರ್ಸ್. ಸೊ ಅದು ರಿಲೀಸ್ ಆಗಿಲ್ಲ. ಸೊ ಲೆಟ್ಸ್ ಹೋಪ್. ಅಂದರೆ ಎಲ್ಲೋ ಒಂದು ಕಡೆ ನೋಡಿ, ಸಮಥಿಂಗ್ ವರ್ಸ್ ಆಗೋಕ್ಕಿಂತ ಸಮಥಿಂಗ್ ಇಸ್ ಬೆಟರ್. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ವೆರಿ ಸ್ಟ್ರಾಟಜಿಕ್ ಕ್ವೆಶ್ಚನ್ ಮಂಜುನಾಥ್ ಸರ್. ಸೊ ಇದ್ರ ಬಗ್ಗೆ ದಿಸ್ ಇಸ್ ವಾಟ್ ಮೈ ಒಪಿನಿಯನ್ ಇಸ್. ಥ್ಯಾಂಕ್ ಯು ಸರ್. ಸೂಪರ್, ತುಂಬ ಚೆನ್ನಾಗಿ ಹೇಳಿದ್ದೀರಾ. ನಿಧಾನವೇ ಪ್ರಧಾನ ಅನ್ನೋ ಥರ ನಿಧಾನವಾಗಿ ನೀವು ಮಾತಾಡ್ತಾ ಇದ್ರು ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ಕಟ್ಟಿಕೊಡ್ತಾ ಇದ್ದೀರಾ. ಐ ಥಿಂಕ್ ನಮ್ಮ TR ಸಿನಿಮಾ ವೀಕ್ಷಕರಿಗೆ ತುಂಬ ವಿಷಯಗಳು ತಲುಪ್ತಾ ಇದೆ ನಿಮ್ಮಂಥ ಮೂಲಕ ಅಂತ ನಾನು ಅಂದ್ಕೋತೀನಿ. ಸರ್, ಈಗ ನನ್ನ 4ನೇ ಪ್ರಶ್ನೆ, ಅಂದರೆ ಕೊನೆಯ ಪ್ರಶ್ನೆ ಕೂಡ, ನಿಮ್ಮ ಮುಂದಿನ ಯೋಜನೆಗಳೇನು? ಏನು ಅಂದ್ಕೊಂಡಿದ್ದೀರಾ? ನಿಮ್ಮ ಯೋಚನೆಗಳೇನು? ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ತುಂಬ ಜನ ಅಭಿಮಾನಿಗಳು ನಿಮಗೆ ಇದ್ದಾರೆ. ಸೊ ಎಲ್ಲರೂ ನಿಮ್ಮನ್ನು ಯಾವ ಥರ ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ. ವಾಟ್ ಎವರ್, ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ಯೋಚನೆಗಳು ಇಟ್ಕೊಂಡಿದ್ದೀರಾ, ಯೋಜನೆಗಳೇನು ಅನ್ನೋದನ್ನು ನಮ್ಮ TR ಸಿನಿಮಾ ವೀಕ್ಷಕರಿಗೆ. ಮುಂದಿನ ಯೋಚನೆಗಳು ಏನಂದರೆ, ಈಗ ಸದ್ಯಕ್ಕೆ ಎಲ್ಲನೂ ಚೇಂಜ್ ಆಗಿಬಿಟ್ಟಿದೆ. ಯಾಕಂದರೆ ಈ ಪ್ಯಾಂಡೆಮಿಕ್ ಸಿಚುವೇಶನ್ ಏನಿದೆಯೋ, ಅಂದರೆ ಲೈಫಲ್ಲಿ ಯಾವುದು ಶಾಶ್ವತ ಅಲ್ಲ, ಏನು ಬೇಕಾದರೂ ಆಗ್ಬೋದು. ಸಡನ್ನಾಗಿ ಈ ಥರ ಮನೇಲೇ ಇರಬೇಕು, ಯಾವುದೇ ಕೆಲಸನೂ ಮಾಡೋಕ್ಕಾಗಲ್ಲ. ಪ್ಲ್ಯಾನಿಂಗ್ ಇದ್ರೂ ಆ ಪ್ಲ್ಯಾನ್ ಚೇಂಜ್ ಮಾಡಲೇಬೇಕು, ಯಾಕಂದರೆ ಪರಿಸ್ಥಿತಿ ಆ ಥರ ಇದೆ. ಸೊ ಆ ಥರ ಮನೇಲಿದ್ದು ಈಗ ಒಂದು ಡೀಪ್ ರಿಯಲೈಸೇಷನ್ ಆಗ್ತಾಯಿದೆ. ನನ್ನ ಹೋದ ವರ್ಷ 2019 ನನ್ನ ಕರಿಯರ್, ಅಂದರೆ ಈ ಒಂದು ಟೆಲಿವಿಷನ್ ಕರಿಯರಲ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ಮೊದಲನೇ ಬಾರಿಗೆ ನಾನು ನಮ್ಮ ಭಾಷೆ ಬಿಟ್ಟು ತೆಲುಗು ಭಾಷೆಯಲ್ಲಿ ಸೀರಿಯಲ್ ಮಾಡೋಕ್ಕೆ ಹೋಗಿದ್ದೆ. ಸೊ ಪರಭಾಷೆಯಲ್ಲಿ ಕೂಡ ನಾನು ನಟನಾಗಿ ಪ್ರಾಜೆಕ್ಟ್ಸ್ ಮಾಡಬೇಕಂತ ಪ್ಲ್ಯಾನಿಂಗಲ್ಲಿದ್ದೆ. ಸೊ 2019 ಒಂದು ಪ್ಲ್ಯಾನಿಂಗ್ ಏನಿತ್ತೋ ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. 2019 ವಾಸ್ ಒನ್ ಆಫ್ ದ ಬೆಸ್ಟ್ ಇಯರ್ಸ್. ಅಂದರೆ ನನ್ನ ಕರಿಯರ್ಗೆ ಒಂದು ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿತ್ತು. ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡಿ ಬೇರೆ ಬೇರೆ ಭಾಷೆಯಲ್ಲಿ ಮಾಡಬೇಕು. ಎಲ್ಲ ಆ್ಯಕ್ಟ್ರಿಗೂ ಒಂದು ಆಸೆ ಇರುತ್ತೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು, ಬೇರೆ ಬೇರೆ ಭಾಷೆಯಲ್ಲಿ ಮಾಡಬೇಕಂತ ಇರುತ್ತೆ. ಸೊ ಆ ಒಂದು ಪ್ಲ್ಯಾನಿಂಗಿಂದ ಲಾಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೆ. ಈ ವರ್ಷ ಕೂಡ ನಾನು ಬೇರೆ ಭಾಷೆಯಲ್ಲಿ ಕೂಡ ಮಾಡಬೇಕಂತ ಪ್ಲ್ಯಾನಿಂಗಲ್ಲಿದ್ದೆ. ಪ್ರಾಜೆಕ್ಟ್ ಡಿಸ್ಕಷನ್ಸು ನಡೀತಾ ಇತ್ತು. ಈಗ ಡಿಜಿಟಲ್ ಮೀಡಿಯಮ್ ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿಬಿಟ್ಟಿದೆ. ಸೊ ಐ ವಾಸ್ ಥಿಂಕಿಂಗ್, ಸಾಧ್ಯ ಆದರೆ ಐ ವಿಲ್ ಟ್ರೈ ಟು ನೆಟ್ವರ್ಕ್ ಆ್ಯಂಡ್ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇಟ್ಕೊಂಡು ವೆಬ್ ಸೀರೀಸ್ ಮಾಡಬೇಕು. ಸಾಧ್ಯ ಆದರೆ ಐ ವಾಂಟೆಡ್ ಟು ಆಲ್ಸೋ ಜಂಪ್ ಇನ್ ಟು ಪ್ರೊಡಕ್ಷನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ಬಟ್ ಈಗ ಎಲ್ಲನೂ ವೇಟ್ ಆ್ಯಂಡ್ ವಾಚ್ ಆಗಿಬಿಟ್ಟಿದೆ. ಏನೂ ಹೇಳೋಕ್ಕಾಗಲ್ಲ. ಸೊ ಸದ್ಯಕ್ಕೆ ನನ್ನ ಮೈಂಡಲ್ಲಿ ಪ್ಲ್ಯಾನಿಂಗ್ ಇರೋದನ್ನು ನಾನು ಈಗ ಹೇಳಿದ್ರು ಅದು ನಾನು ಮಾಡೋಕ್ಕೆ ಹೋಗ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಸೊ ಈ ವರ್ಷ 2020 ನನ್ನ ಪ್ರಕಾರ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಟ್ಟು, ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಟು, ಸಾಧ್ಯದಷ್ಟು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತಾರಲ್ಲ, ಸಾಮಾಜಿಕ ಅಂತರವಿರಲಿ ಅಂತಾರಲ್ಲ, ಸೊ ಅದನ್ನು ಮೇಂಟೈನ್ ಮಾಡಿಕೊಂಡು, ಯಾಕಂದರೆ ಈ ಕೊರೋನಾ ವೈರಸ್ ಎಲ್ಲೂ ಹೋಗಲ್ಲ, ನಮ್ಮ ಜೊತೆನೇ ಇರುತ್ತೆ ಫಾರ್ ಶೋರ್. ಇನ್ನು 1 ವರ್ಷ 2 ವರ್ಷ ನಮ್ಮ ಜೊತೆನೇ ಇರುತ್ತೆ. ಕೊರೋನಾ ವೈರಸ್ ಏನಿದೆಯೋ ಪ್ರಪಂಚದ ಬುಡಕ್ಕೆ ಹೋಗ್ಬಿಟ್ಟಿದೆ. ಅಂದರೆ ಇಟ್ಸ್ ಇನ್ ದ ರೂಟ್ಸ್ ಆಫ್ ದ ವರ್ಲ್ಡ್, ಎಲ್ಲೂ ಹೋಗಲ್ಲ, ಇರುತ್ತೆ. ವ್ಯಾಕ್ಸಿನೇಷನ್, ಮೆಡಿಕೇಷನ್, ಸೈನ್ಸ್ ಎಷ್ಟೇ ಅಡ್ವಾನ್ಸ್ ಆಗಿದ್ರೂ ನಾವು ನಮ್ಮ ಸೇಫ್ಟಿನ ನೋಡಿಕೊಂಡು ನಮ್ಮ ಫ್ಯಾಮ್ಲೀಸ್ನ ನಾವು
ಪ್ರೊಟೆಕ್ಟ್ ಮಾಡಬೇಕಂದ್ರೆ ವಿಲ್ ಹ್ಯಾವ್ ಟು ಬಿ ಕೇರ್ಫುಲ್. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು, ರೂಲ್ಸ್ ಏನೇನಿದೆ, ಮಾಸ್ಕ್ನ ಹಾಕಬೇಕು, ಗ್ಲೌಸ್ ಹಾಕೊಂಡಿರಬೇಕು, ಕೈ ವಾಶ್ ಮಾಡಬೇಕು, ಪ್ರತಿಯೊಂದನ್ನು ಐ ಥಿಂಕ್ ವಿಲ್ ಹ್ಯಾವ್ ಟು ಕಂಟಿನ್ಯೂ. ಅದು ಒಂದು ರುಟೀನ್ ಆಗಿ ಎಲ್ಲರೂ ಮಾಡಬೇಕು. ಸೊ ಐ ಥಿಂಕ್ 2020 ನಾನು ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಬೇರೆ ಯಾವ ಪ್ಲ್ಯಾನಿಂಗು ಇಲ್ಲ. ಕೆರೆ ಮೇಲೆ ಬರಬೇಕಂತ ಆಸೆ ಇದೆ. ಲೆಟ್ಸ್ ಹೋಪ್. ಡಿಸ್ಕಷನ್ ನಡೀತಾ ಇತ್ತು, ಈಗೇನಾಗುತ್ತೋ ಗೊತ್ತಿಲ್ಲ. ಐ ಡೋಂಟ್ ನೋ ಪ್ರೊಡ್ಯೂಸರ್ಸ್ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಎವ್ರಿಬಡಿ ವಿಲ್ ಹ್ಯಾವ್ ಟು ಲುಕ್ ಅಟ್ ಆಪ್ಷನ್ಸ್, ಸರ್ವೈವಲ್ ಆಪ್ಷನ್ಸ್ ಏನೇನಿದೆ ಅಂತ ನೋಡ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ಇಂಪಾರ್ಟೆಂಟ್. ಐ ಆಲ್ಸೋ ಹಮ್ಲಿ ರಿಕ್ವೆಸ್ಟ್ ಸರ್ವೈವಲ್ ಸ್ಟ್ರಾಟಜೀಸ್ ಎಲ್ಲರೂ ಯೋಚನೆ ಮಾಡಬೇಕು, ಅದು ಇಂಪಾರ್ಟೆಂಟು. ಅದನ್ನು ಇಟ್ಕೊಂಡು ನಾವು ಐ ಥಿಂಕ್ ಫಾರ್ ದ ನೆಕ್ಸ್ಟ್ 6 months ನಾವು ಆ ರೀತಿ ಇರಬೇಕು. ಅದು ಬಿಟ್ಟರೆ ಇನ್ನೇನು ಪ್ಲ್ಯಾನಿಂಗ್ಸ್ ಇಲ್ಲ ಸರ್. ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ನೋಡೋಣ ಹೇಗೂ. ಥ್ಯಾಂಕ್ ಯು ಸರ್, ಎಲ್ಲವನ್ನು ಹೇಳಿದ್ರಿ. ನಿಮ್ಮೆಲ್ಲ ಯೋಜನೆಗಳು ಚೆನ್ನಾಗಾಗಲಿ. ನಮ್ಮ ಕಡೆಯಿಂದ, ನಮ್ಮ TR ಸಿನಿಮಾ ವೀಕ್ಷಕರ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್. ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರಬೇಕು. ಯಾಕೆಂದರೆ ಇವತ್ತಿನ ದಿನದಲ್ಲಿ ಪ್ರತಿಭಾವಂತರು, ತುಂಬಾ ವಿಚಾರವಂತರು, ಅಂದರೆ ಎಲ್ಲ ಒಳ್ಳೆ ನಿಮ್ಮಂಥ ಮಾತುಗಾರರು ಕೂಡ ಹೊರಗಡೆ ಮಾತಾಡೋದಕ್ಕೆ ಕರೆಕ್ಟಾದ ವೇದಿಕೆ ಸಿಗ್ತಾ ಇಲ್ಲ, ಅನ್ನೋದು ನನ್ನ ಪರ್ಸನಲ್ ಅನಿಸಿಕೆ. ಹಾಗಾಗಿನೇ ನಾನು ಈ ಥರದ್ದೆಲ್ಲ ಅಂದರೆ ಈ ಥರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ TR ಸಿನಿಮಾ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? TR ಸಿನಿಮಾಸ್, ದ ರೈಟ್ ಸಿನಿಮಾಸ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಅವರು ನಡೆಸ್ತಾ ಇದ್ದಾರೆ. ಈಗಾಗಲೇ ಈ TR ಸಿನಿಮಾಸ್ ಯೂಟ್ಯೂಬ್ ಚಾನಲ್ಗೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಮಂಜುನಾಥ್ ಅವ್ರಿಗೆ, ಅವ್ರ ಟೀಮ್ಗೆ ನಾನು ವಿಶಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಒಂದು ಚಾನಲ್ ನೀವು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಪ್ರತಿ ಶುಕ್ರವಾರ ಸಿನಿಮಾ ರಿವ್ಯೂಸ್, ಆ್ಯಕ್ಟರ್ಸ್ ಅವರ ಇಂಟರ್ವ್ಯೂ, ಅವ್ರ ಬಗ್ಗೆ, ಡೈರೆಕ್ಟರ್ಸ್ ಬಗ್ಗೆ, ಸಿನಿಮಾ ಸುದ್ದಿ, ಸುಮಾರು ಇನ್ಫಾರ್ಮೇಷನ್, ಸಿನಿಮಾಗೆ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಷನ್ ನೀವು ಜನರಿಗೆ ನಿಮ್ಮ ಚಾನಲ್ ಮುಖಾಂತರ, ಯೂಟ್ಯೂಬ್ ಚಾನಲ್ TR ಸಿನಿಮಾಸ್ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಎಲ್ರಿಗೂ ಕೊಡ್ತಾ ಇದ್ದೀರಾ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ತುಂಬ ಇನ್ಫಾರ್ಮೇಟಿವ್ ಆಗಿದೆ ನಿಮ್ಮ ಚಾನಲ್, ತುಂಬ ಎಂಗೇಜಿಂಗ್ ಆಗಿದೆ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಟು TR ಸಿನಿಮಾಸ್. ನೋಡ್ತಿರೋಂಥ ವೀಕ್ಷಕರೇ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಚಾನಲ್ ಚೆನ್ನಾಗಿರಬೇಕಾದ್ರೆ ಅದನ್ನು ನಾವು ಸಾಧ್ಯದಷ್ಟು ಸಪೋರ್ಟ್ ಮಾಡಿ, ಅದನ್ನು ಇನ್ನಷ್ಟು ಜನರಿಗೆ ರೀಚ್ ಆಗೋ ಥರ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ TR ಸಿನಿಮಾಸ್ ಮಂಜುನಾಥ್ ಅವರೇ. ಗುಡ್ ಲಕ್ ಟು ಯು. ನಮಸ್ಕಾರ. ಟೇಕ್ ಕೇರ್, ಸ್ಟೇ ಇನ್, ಸ್ಟೇ ಸೇಫ್. ಮಾಸ್ಕ್ ಹಾಕ್ಕೊಳ್ಳಿ, ಗ್ಲೌಸ್ ಇದ್ದರೆ ಗ್ಲೌಸ್ ಹಾಕ್ಕೊಳ್ಳಿ, ಹ್ಯಾಂಡ್ ವಾಶ್ ಮಾಡಿ. ತುಂಬ ಇಂಪಾರ್ಟೆಂಟ್. ಫ್ಯಾಮ್ಲಿನ ಪ್ರೊಟೆಕ್ಟ್ ಮಾಡಿ. ಯಾಕಂದರೆ ಈ ಒಂದು ಕೊರೋನಾ ವೈರಸ್ ತುಂಬಾ ಡೇಂಜರಸ್ ಆಗಿದೆ. ಲೈಟಾಗಿ ತೊಗೊಳಕ್ಕೆ ಹೋಗಬೇಡಿ. ನಾನು ರೋಡ್ ಅಂದರೆ ಆಚೆ ಹೋದಾಗ, ಈಗ ಈ ಲಾಕ್ಡೌನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆಯಲ್ಲ, ನಾನು ಆಚೆ ಹೋದಾಗ ನೋಡ್ತಾ ಇದ್ದೀನಿ ಸುಮಾರು ಜನ ಮಾಸ್ಕ್ ಹಾಕ್ಕೋತಾ ಇರಲಿಲ್ಲ. ಮಾಸ್ಕ್ ಹಾಕ್ಕೊಂಡ್ರು ಮಾಸ್ಕ್ ಇಲ್ಲಿರುತ್ತೆ. ಯಾವುದಕ್ಕೆ? ಡೋಂಟ್ ಟೇಕ್ ಚಾನ್ಸ್. ಪ್ಲೀಸ್ ಸ್ಟೇ ಸೇಫ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ. ತುಂಬ ಇಂಪಾರ್ಟೆಂಟ್. ಲೈಟಾಗಿ ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ಡೇಂಜರಸ್. ಪ್ಲೀಸ್. ನಮಸ್ಕಾರ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇಂಟರ್ವ್ಯೂ ಅಂತ ಹೇಳ್ಬೋದು. ಅಂದರೆ ನೀವು ಕೊಟ್ಟರು ಈ ಒಂದು ಇಂಟರ್ವ್ಯೂಗೆ ನಿಜವಾಗ್ಲೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನೀವು ಬ್ಯುಸಿ ಇರ್ತೀರಾ. ಇಂಥ ಟೈಮಲ್ಲಿ ಮನೇಲಿ ಇದ್ದರೂ ಕೂಡ, ಮೊನ್ನೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರವಾಗಿ ಮಾತಾಡೋಕ್ಕೆ ಹೇಳಿದಾಗಲೂ ಕೂಡ ನನಗೆ ಒಂದು ಒಳ್ಳೆ ವಿಡಿಯೋ ಕಳಿಸಿದ್ರಿ. ನಮ್ಮ TR ಸಿನಿಮಾಗೆ, ನಮ್ಮ ಫ್ಯಾಮಿಲಿಗೆ ಮತ್ತು ಜನರಲಿ ಎಲ್ಲ ವೀಕ್ಷಕರಿಗೆ ಒಳ್ಳೆಯ ಸಂದೇಶನ ಹೇಳಿದಿರಿ. ಈ COVID-19 ಈ ಟೈಮಲ್ಲಿ ನಾವು ಹೇಗಿರಬೇಕು, ಜೊತೆಗೆ ನಾವು ಸಸ್ಟೈನ್ ಆದರೆ ಸಾಕು, ಮುಂದಿನ ದಿನಗಳಲ್ಲಿ ಸಾಧನೆ ಮಾಡ್ಬೋದು ಅನ್ನೋದನ್ನೆಲ್ಲ ನಿಮ್ಮ ಅನುಭವ ಹೇಳೋದ್ರ ಜೊತೆಗೆ ನೀವು ಹೇಳಿದ್ದೀರಾ. ಎಲ್ಲರಿಗೂ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನಮ್ಮ TR ಸಿನಿಮಾ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಬಿ ಸೇಫ್, ಸ್ಟೇ ಹೋಮ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ವಾ, ಈ ಥರದ್ದು ಒಳ್ಳೊಳ್ಳೆ ವಿಚಾರಗಳನ್ನು ಮತ್ತೆ ವಾರಕ್ಕೆ ಮ್ಯಾಕ್ಸಿಮಮ್ ಒಂದಾದರೂ ತರ್ತೀನಿ. ನನ್ನ ಕಡೆ ಆದಂಥ ಪ್ರಯತ್ನ ಇದು. ಯಾಕೆಂದರೆ ನಾವು ಇಲ್ಲಿ ಏನೇನೋ ವಾಲಂಟ್ರಿ ವರ್ಕ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಮಗೆ ಸಿಕ್ಕ ಟೈಮಲ್ಲಿ ಕೆಲವು ಈ ಥರ ಗೆಳೆಯರನ್ನ ಕೇಳ್ಕೊತೀವಿ. ಅವರು ಫ್ರೀ ಮಾಡ್ಕೊಂಡು ಅಲ್ಲಿಂದ ವಿಡಿಯೋ ಕಳಿಸ್ತಾರೆ. ನಿಮಗೆ ನಾನು ಪ್ರಶ್ನೆ ಜೊತೆಗೆ ಆ ಪ್ರಶ್ನೆ ಉತ್ತರ ಎರಡನ್ನೂ ಎಡಿಟ್ ಮಾಡಿ ಕಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿದರೆ ಪೂರ್ತಿಯಾಗಿ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ. ಇನ್ನೂ ಏನೆಲ್ಲ ಮಾಡ್ಬೋದು ನಿಮ್ಮ ಸಜೆಷನ್ಸ್ ಕೊಡಿ. ಮುಖ್ಯವಾಗಿ ನಿಮ್ಮ ಆಶೀರ್ವಾದ ಸದಾ ಕೊಡಿ ಅಂತ ಕೇಳಿಕೊಂಡು ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ. ಗೆಳೆಯರೇ, ಇಲ್ಲಿ ಕಲೆ ಯಾರಪ್ಪನ ಆಸ್ತಿ ಅಲ್ಲ. ಪ್ರತಿಯೊಬ್ಬರಿಗೂ ಏನೋ ಒಂದು ವಿಷಯ ಇರುತ್ತೆ. ಪ್ರತಿಯೊಬ್ಬರೂ ಬುದ್ಧಿವಂತರ. ಎಲ್ಲರಲ್ಲೂ ಏನೋ ಒಂದು ವಿಚಾರ ಇರುತ್ತೆ. ಎಲ್ಲವೂ ಹೊರಗಡೆ ಬರೋದಕ್ಕೆ ಸರಿಯಾದ ಸಮಯ, ಸರಿಯಾದ ವೇದಿಕೆ ಬೇಕಷ್ಟೇ. ಸೊ ದ್ಯಾಟ್ ನಾನು ಹೇಳೋಕೆ ಇಷ್ಟಪಟ್ಟಿದ್ದು ಅಂದರೆ
ಕುದುರೆಗಳು ರೇಸಲ್ಲಿ ನಿಂತ್ಕೊಂಡಾಗ ಗೆದ್ದ ಕುದುರೆ ಮಾತ್ರ ಚೆನ್ನಾಗಿ ಓಡ್ತಾ ಇದೆ ಅಂತ ಅರ್ಥ ಅಲ್ಲ. ಆ ಕುದುರೆ ಓಡಿ ಗೆದ್ದಾಗ ಏನು ಗೆದ್ದಿರುತ್ತೆ ಅಂದ್ರೆ ಅದು ಗೊತ್ತಿಲ್ಲ, ನಾನು ಗೆದ್ದಿದ್ದೀನೋ ಸೋತಿನೋ ಅಂತ ಕೂಡ ಗೊತ್ತಿಲ್ಲ. ಆ ಜಾಕಿ ಹೊಡೆದಿರೋ ಹೊಡೆತಕ್ಕೆ ಓಡಿ ಗೆದ್ದಿರುತ್ತೆ ಅದು. ಹಾಗೆ ಕಷ್ಟಗಳು ಬರ್ತಾ ಇದ್ರೆ ಜಾಕಿ ನಮ್ಗೆ ಹೊಡಿತಾ ಇದ್ದಾರೆ ಅಂತ ಅರ್ಥ, ನಾವು ಗೆಲ್ತೀವಿ ಅಂತ ಅರ್ಥ. ಆಮೇಲೆ ಹಿಂದೆ ಬಂದಿರೋ ಕುದುರೆಗಳು ಕೂಡ ಒಂದಿನ ಗೆಲ್ಲುತ್ತೆ, ಯಾಕಂದ್ರೆ ಅದನ್ನ ಗೆಲುವನ್ನ ಡಿಸೈಡ್ ಮಾಡೋನು ಆ ಜಾಕಿ, ಹೊಡೆಯೋ ಜಾಕಿ ಮತ್ತೆ ಆ ಓನರ್ಸ್. ಅಂದ್ರೆ ಇದೆಲ್ಲವೂ ಒಂದು ಗ್ಯಾಂಬ್ಲಿಂಗ್, ಎಲ್ಲದರಲ್ಲೂ ರಾಜಕೀಯ ಇದೆ, ತುಂಬಾ ವಿಷಯ ಇದೆ, ಅಂಡರ್ ಕರೆಂಟ್ ತುಂಬಾ ಇದೆ. ಇಲ್ಲಿ ತುಳಿಯೋರು ಜಾಸ್ತಿ, ಇಲ್ಲಿ ಕಾಲೆಳೆಯೋರು ಜಾಸ್ತಿ, ಇವೆಲ್ಲ ಇದೆ. ಸೊ ಇವೆಲ್ಲ ನಾವು ಮಾತಾಡಕ್ ಹೋದ್ರೆ ಸೋತರು ಮಾತಾಡ್ತಾರೆ ಅಂತ ರೇಗ್ಸೋರು ಇರ್ತಾರೆ. ಸೊ ಜನರಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ಒಂದು ಒಳ್ಳೆ ದಿನ ಬರುತ್ತೆ, ಎಲ್ಲರಿಗೂ ಒಂದು ಒಳ್ಳೆ ದಿನ ಬರುತ್ತೆ. ಎಲ್ಲದಕ್ಕಿಂತ ಅವ್ರನ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಈಸ್ ನಂಬರ್ 1 ಸ್ಕ್ರೀನ್ ಪ್ಲೇ ರೈಟರ್. ಅವ್ರು ಡಿಸೈಡ್ ಮಾಡಿದಾಗೆ ಆಗ್ತಾ ಇದೆ. ಇವತ್ತು ಅನ್ಕೊಂಡ್ವಾ ನಾವು ಈ ಥರ ಒಂದು 50 ದಿನ ಎಲ್ಲರೂ ಮನೇಲೇ ಇರ್ತೀವಿ ಅಂತ ಅನ್ಕೊಂಡಿದ್ವಿ, ಯಾವತ್ತಾದರೂ ಚಾನ್ಸೇ ಇಲ್ಲ ಅಲ್ವಾ. ಬಟ್ ವಾಟ್ ಎವರ್, ವರ್ಲ್ಡಲ್ಲಿ ನಮ್ಮ ದೇಶ ಬೆಟರ್, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಬೆಟರ್. ಸೊ ನಾವೆಲ್ಲರೂ ಬೆಟರ್ ಅಂತ ಹೇಳ್ಕೊಂಡು ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ. ಲೆಂತಿ ಆದರೂ ಸ್ಟ್ರೆಂತಿ ಆದ ವಿಚಾರಗಳಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದದಲ್ಲಿ ಇಷ್ಟ ಆದ್ರಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ. ನಾನು ನಿಮಗೆ ಅಂದರೆ ನನಗಿಂತ ಕಿರಿಯರಿಲ್ಲ, ನಾನು ನಿಮ್ಮ ಮಂಜುನಾಥ್ ಮಸ್ಕಲ್ ಮಾಡಿ. ನಮಸ್ಕಾರ.